ಸೊ ಸ್ಕ್ರೀನ್ ಕಾಣಿಸ್ತಿದೆಯಾ? ಓಕೆ, ಐ ಹೋಪ್ ಯು ಗೈಸ್ ಕ್ಯಾನ್ ಏಬಲ್ ಟು ಸಿ. ಓಕೆ, ಸೊ ಇವಾಗ ನಾನು ಸಿ ಒ ವರ್ಷನ್ಸ್ನ ಲಾಸ್ಟ್ ಕ್ಲಾಸಲ್ಲಿ ಕ್ರಿಯೇಟ್ ಮಾಡಿದ್ದೆ. ಸೊ ನೋಟ್ಸು ಓಕೆ ಓಕೆ ಆ್ಯಂಡ್ ಕಾಸ್ಟ್ ಸೆಂಟರ್ ಹೈರಾರ್ಕಿ ಕೂಡ ನಾವು ಆ್ಯಡ್ ಮಾಡಿದ್ವಿ ಯಾವಾಗ ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡ್ಬೇಕಾದ್ರೆ, ಬಟ್ ವಿ ಆರ್ ನಾಟ್ ಕ್ರಿಯೇಟೆಡ್ ದಿಸ್. ಓಕೆ, ನಾವು ಕ್ರಿಯೇಟ್ ಮಾಡಿರಲಿಲ್ಲ, ಬಟ್ ವಾಟ್ ಎವರ್ ವಿ ಅಸೈನ್, ಸೊ ನಾವು ಇವಾಗ ಇದನ್ನು ಕ್ರಿಯೇಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಕಾಸ್ಟ್ ಸೆಂಟರ್ ಆ್ಯಂಡ್ ಪ್ರಾಫಿಟ್ ಸೆಂಟರ್ ಹೈರಾರ್ಕೀಸ್ ಎರಡೂ ಕ್ರಿಯೇಟ್ ಮಾಡಬೇಕು. ಓಕೆ, ಅದನ್ನು ಕ್ರಿಯೇಟ್ ಮಾಡೋಣ. ಸೊ SIMG. ಓಕೆ, ಸೊ ಇದು ಗೊತ್ತಲ್ಲ ನಿಮಗೆ, ಪಾತ್ ಹೋಗಬೇಕು ಅಂದರೆ SPRO ಆ್ಯಂಡ್ SIMG. ಓಕೆ, ಸೊ ಎರಡು ಇದಿರುತ್ತೆ. ಓಕೆ, ಸೊ ಪಾತ್ನ ಕ್ರಿಯೇಟ್ ಪಾತ್ ಎಂಟರ್ ಆಗೋದಕ್ಕೆ ಓಕೆ ನೀವು SIMG ಇಂದ ಡೈರೆಕ್ಟ್ ಎಂಟರ್ ಆಗ್ಬೋದು, ಇಲ್ಲ SPRO ಕೂಡ ಯೂಸ್ ಮಾಡ್ಬೋದು. ಕೆಲವರಿಗೆಲ್ಲ SIMG ಗೊತ್ತಿರಲ್ಲ, ಆಲ್ಮೋಸ್ಟ್ ಎಲ್ಲ SPROನೇ ಎಕ್ಸ್ಪ್ಲೇನ್ ಮಾಡುವಾಗ. ಓಕೆ, ಬಟ್ ನೀವು ಎರಡು ನೆನಪಿಟ್ಕೊಳ್ಳಿ. ಸೊ ಯಾವಾಗಲೂ ಪಾತ್ಗೆ ಹೋಗ್ಬೇಕಾದ್ರೆ ಇಂಟರ್ನಲ್ ಕ್ವಶನ್ಸ್ ಕೇಳ್ತಾರೆ. ಆ್ಯಕ್ಚುಲಿ ಇದು ತುಂಬ ಬೇಸಿಕ್ ಕ್ವಶನ್, ಬಟ್ ಸ್ಟಿಲ್ ಕೇಳ್ತಾರೆ, ಬಿಕಾಸ್ ಇದೇ ಗೊತ್ತಿಲ್ಲ ಅಂದರೆ ಅದಕ್ಕೆ. ಓಕೆ, ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಪ್ರಾಫಿಟ್ ಸೆಂಟರ್ಸ್ ಹೈರಾರ್ಕಿನ ಕ್ರಿಯೇಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಇವಾಗ SIMG ಸ್ಕ್ರೀನಿಗೆ ಬಂದಿದ್ದೀವಿ. ಸೊ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಹೋಗಬೇಕು. ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ನಿಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್, ಜನರಲ್ ಲೆಜರ್ ಅಕೌಂಟಿಂಗ್. ಸೊ ಜನರಲ್ ಲೆಜರ್ ಅಕೌಂಟಿಂಗ್ ಆ್ಯಂಡ್ ಮಾಸ್ಟರ್ ಡೇಟಾ, ಪ್ರಾಫಿಟ್ ಸೆಂಟರ್, ಮಾಸ್ಟರ್ ಡೇಟಾ, ಪ್ರಾಫಿಟ್ ಸೆಂಟರ್. ಓಕೆ, ಸೊ ಡಿಫೈನ್ ಸ್ಟ್ಯಾಂಡರ್ಡ್ ಹೈರಾರ್ಕಿ. ಓಕೆ, ಸೊ ಇಲ್ಲಿ ನೀವು ಹೈರಾರ್ಕಿನ ಕ್ರಿಯೇಟ್ ಮಾಡಿ. ಓಕೆ, ಸೊ ಡಿಫೈನ್ ಪ್ರಾಫಿಟ್ ಸೆಂಟರ್ಸ್ ಹೈರಾರ್ಕಿ ಇನ್ ಕಂಟ್ರೋಲಿಂಗ್ ಏರಿಯಾ ಆ್ಯಂಡ್ ಆಕ್ಟಿವೇಟ್ ಆ್ಯಂಡ್ ಡಿಫೈನ್ ಸ್ಟ್ಯಾಂಡರ್ಡ್ ಹೈರಾರ್ಕಿ. ಓಕೆ, ಸೊ ಇವಾಗ ಡಿಫೈನ್ ಪ್ರಾಫಿಟ್ ಸೆಂಟರ್ ಹೈರಾರ್ಕಿ ಇನ್ ಕಂಟ್ರೋಲಿಂಗ್ ಏರಿಯಾ. ಸೊ ನಾವು ಕಂಟ್ರೋಲಿಂಗ್ ಏರಿಯಾ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದರ ಅಂಡರಲ್ಲಿ ಇವಾಗ ನಾವು ಮೇಂಟೈನ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಯಾವ್ದು ಕ್ರಿಯೇಟ್ ಮಾಡಿದ್ವಿ, ಕಂಟ್ರೋಲಿಂಗ್ ಏರಿಯಾ TAT, ರೈಟ್. ಸೊ ಈ TATಗೆ ನಾವು ಅಸೈನ್ ಮಾಡಬೇಕು. ಏನು ಕ್ರಿಯೇಟ್ ಮಾಡ್ತೀವಲ್ಲ, ಸೊ ಅದನ್ನ ಈ TATಗೆ ಅಸೈನ್ ಮಾಡಬೇಕು. ಸೊ ಗೋ ಬ್ಯಾಕ್, ಸೊ ಡಿಫೈನ್ ಹೈರಾರ್ಕಿ, ಸೊ ಕಂಟ್ರೋಲಿಂಗ್ ಏರಿಯಾ TATE, ಸ್ಟ್ಯಾಂಡರ್ಡ್ ಹೈರಾರ್ಕಿ ಹ್ಯಾಸ್ ನಾಟ್ ಬೀನ್ ಡಿಫೈನ್ಡ್ ಬೈ ಕಂಟ್ರೋಲಿಂಗ್ ಏರಿಯಾ. We go to enterprise structure, definition, financial accounting, define profit center. We not yet created this. So let me try with the T code. Okay, see which one. So profit center group. So ಇಲ್ಲಿ ನಾವು ಪ್ರಾಫಿಟ್ ಸೆಂಟರ್ ಗ್ರೂಪ್ ಆಲ್ರೆಡಿ ಕ್ರಿಯೇಟ್ ಮಾಡಿದರೆ ಮಾತ್ರನೇ ಬರುತ್ತೆ. ಸೊ ಇಫ್ ನಾಟ್ ಕಮ್. ಓಕೆ, ಸೊ ಇವಾಗ ನಾನು TATE ಅಂತ ಒಂದು ಪ್ರಾಫಿಟ್ ಸೆಂಟರ್ದು ಹೈರಾರ್ಕಿ ಅಸೈನ್ ಮಾಡಿದ್ದೀನಿ. ಓಕೆ, ಸೊ ಇದನ್ನು ನಾವು ಇವಾಗ ಗ್ರೂಪಲ್ಲಿ ಕ್ರಿಯೇಟ್ ಮಾಡಬೇಕು. ಸೊ ಪ್ರಾಫಿಟ್ ಸೆಂಟರ್, PC means ಪ್ರಾಫಿಟ್ ಸೆಂಟರ್. ಸೊ ನಿಮಗೆ ಇನ್ನೊಂದು ಏನಂದರೆ, ನೀವು ಯಾವುದೇ ಪಾತ್ಗೆ ಹೋದಾಗ, ಸೊ ಎಲ್ಲ ಪಾತ್ಗೆ ಅಂತಲ್ಲ, ಕೆಲವೊಂದು ಪಾತ್ಗೆ ನೀವು T ಕೋಡ್ ಆಟೋಮೆಟಿಕ್ ನಿಮಗೆ ಇಲ್ಲೇ ಸಿಕ್ಬಿಡುತ್ತೆ. ಓಕೆ, ಸೊ ಇಲ್ಲೋದ್ರೆ KCH1 ನಾನು ಆವಾಗಲೇ ಎಂಟರ್ ಮಾಡಿದೆ, KCH1. ಸೊ ಇಲ್ಲೇ ಪಾತ್ ಬಂದ್ಬಿಡುತ್ತೆ ನಿಮಗೆ ಡೈರೆಕ್ಟ್. ಓಕೆ, ಸೊ ಇಫ್ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ನ್ಯೂ, ಸೊ ಯಾವುದೇ ಆದ್ರೂ ಅಷ್ಟೇ ನೀವು ಚೆಕ್ ಮಾಡಿದ್ರೆ ನಿಮಗೆ ಪಾತ್ ಸಿಗುತ್ತೆ. ಸೊ ಇದಕ್ಕೆ ನೋಡಿ, ಇದಕ್ಕೆ ಟ್ರಾನ್ಸಾಕ್ಷನ್ಸ್ ಕೋಡ್ಸ್ ಇಲ್ಲ. ಓಕೆ, ಸೊ SIMG ಪಾತ್ ಮುಖಾಂತರನೇ ಬರಬೇಕು. ಸೊ ನಾನು ಅದಕ್ಕೆ ಆವಾಗಲೇ KCH1 ಟ್ರೈ ಮಾಡಿದಾಗ, ಸೊ ಇಲ್ಲಿ ನಮಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಯಾರು ತೋರಿಸ್ಲಿಲ್ಲ. ಓಕೆ, ಸೊ ನೀವು ಅದನ್ನು ಪಾತಲ್ಲಿ ಕ್ರಿಯೇಟ್ ಮಾಡಿಕೊಂಡು, ಸೊ ಆಮೇಲೆ ಎಲ್ಲ ಹೋಗ್ಬಿಟ್ಟು ಅಸೈನ್ ಮಾಡಬೇಕು. ಸೊ ಬಿಫೋರ್ ನಿಮಗೆ ಒಂದೇ ಸ್ಕ್ರೀನ್ ಅಂತಲ್ಲ, ಯಾವುದೇ ಸ್ಕ್ರೀನ್ಗೆ ಹೋದ್ರೂ ಅಲ್ಲಿ ನಿಮಗೆ T ಕೋಡ್ಸ್ ಅಂತ ಇದ್ದೇ ಇರುತ್ತೆ. ಓಕೆ, ಸೊ ಅದು T ಕೋಡ್ಸ್ ಇಲ್ಲ ಅಂದರೆ ಮಾತ್ರ SIMG ಅಂತ ತೋರಿಸುತ್ತೆ.
ಸೊ ಟಿ ಕೋಡ್ಸ್ ಇದ್ದರೆ ಎಕ್ಸಾಕ್ಟ್ ಟಿ ಕೋಡ್ಸ್ನ ಇಲ್ಲಿ ತೋರಿಸುತ್ತೆ. ಓಕೆ, ಸೊ ಆ ಟಿ ಕೋಡ್ನ ನೀವು ಮಾಡ್ತಾ ಮಾಡ್ತಾ ಅದು ನಿಮಗೆ ನೆನಪಲ್ಲಿ ಇರುತ್ತೆ. ಓಕೆ, ಸೊ ಇವಾಗ ನಾನು ಟಿ ಎ ಟಿ ಪಿ ಸಿ ಅಂತ ಸ್ಟ್ಯಾಂಡರ್ಡ್ ಏರಿಯಾಕ್ಕೆ ಏನೆಲ್ಲ ಅಸೈನ್ ಮಾಡಿದ್ನೋ ಕಂಟ್ರೋಲಿಂಗ್ ಏರಿಯಾಗೆ, ಸೊ ಇವಾಗ ಅದೇ ಸ್ಟ್ಯಾಂಡರ್ಡ್ ಏರಿಯಾಕಿನ ಇಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗಿ. ಸೊ ಇದು ಡಿಸ್ಕ್ರಿಪ್ಷನ್. ಸೊ ಟಾಟಾ ಎಲೆಕ್ಟ್ರಿಕ್ ಪಿ ಸಿ, ಸೊ ಸೊ ನೀವು ರಿಯಲ್ ಟೈಮಲ್ಲಿ ಅದಕ್ಕೆ ಏನು ನೇಮ್ ಇರುತ್ತೆ ಎಕ್ಸಾಕ್ಟಾಗಿ, ಸೊ ಅದೇ ನೇಮ್ನ ಯೂಸ್ ಮಾಡಿ. ಓಕೆ, ಸೊ ಇವಾಗ ಸೇವ್ ಆಯಿತು. ಸೊ ಇವಾಗ ಇದ್ರ ಅಂಡರಲ್ಲಿ ಗ್ರೂಪ್ನ ಕ್ರಿಯೇಟ್ ಮಾಡಿ. ಓಕೆ, ಸೊ ಇದೇ ನಾವು ಸ್ವಲ್ಪ ಕ್ರಿಯೇಟ್ ಮಾಡಿರೋದು ಪ್ರೊಫೆಷನಲ್ ಗ್ರೂಪ್ ಅಂಡರ. ಸೊ ಎಂಟರ್. ಸೊ ಇದ್ರ ಅಂಡರಲ್ಲಿ ನೀವು ಹೈರಾರ್ಕಿ ಸೆಟಪ್ನ ಮಾಡಬೇಕು. ಸೊ ಇವಾಗ ಇದೇನಿದೆಯೋ ಸೊ ಇದ್ರ ಅಂಡರಲ್ಲಿ ನೀವು ಡಿಫ್ರೆಂಟ್, ಫಾರ್ ಎಕ್ಸಾಂಪಲ್ ಕರ್ನಾಟಕ, ತಮಿಳ್ನಾಡು ಈ ಥರ ತೊಗೊಳ್ತೀವಿ ಅಂತ ಇಟ್ಕೊಳ್ಳಿ ಗ್ರೂಪಿಂಗ್ ನಾನು ಹೇಳ್ತಾ. ಸೊ ಗ್ರೂಪಿಂಗ್ ತೊಗೊಳ್ಳುವಾಗ ಸೊ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಲೋಯರ್ ಲೆವೆಲ್. ಸೊ ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕಕ್ಕೆ, ಸೊ ಕರ್ನಾಟಕಕ್ಕೊಂದು ಆಫೀಸ್ ಅಂತ ಗ್ರೂಪ್ ಮಾಡ್ತೀನಿ ಇಟ್ಕೊಳ್ಳಿ. ಎ ಅಂತ ಹಾಕೋದು ಕರ್ನಾಟಕ. ಓಕೆ, ಸೊ ಇದನ್ನು ನಾವು ಪಿ ಸಿ ಗ್ರೂಪ್. ಓಕೆ, ಕರ್ನಾಟಕ ರೀಜನ್ ಅಂತ ಇಟ್ಕೊಳ್ಳಿ. ಸೊ ಇವಾಗ ಮತ್ತೆ ನೀವು ಇದನ್ನ ಅಂಡರಲ್ಲಿ ಸೇಮ್ ಲೆವೆಲ್ ಕ್ಲಿಕ್ ಮಾಡಿದ್ರೆ ಇದೇ ಲೆವೆಲಲ್ಲಿ ಇನ್ನೊಂದು ಕ್ರಿಯೇಟ್ ಆಗುತ್ತೆ. ಸೊ ಇದೇ ಲೆವೆಲಲ್ಲಿ ನೀವು ಡಿಫ್ರೆಂಟ್ ಸ್ಟೇಟ್ಗೆ, ಫಾರ್ ಎಕ್ಸಾಂಪಲ್ ಇವಾಗ ಟಿ ಬಂದ್ಬಿಟ್ಟು ಟಿ ಎನ್ ಹಾಕ್ಬೋದು ತಮಿಳ್ನಾಡು ಅಂತ ಇಟ್ಕೊಳ್ಳಿ. ಸೊ ಅಗೇನ್ ನೀವು ಸೇಮ್ ಲೆವೆಲಲ್ಲೇ ಮತ್ತೆ ಕ್ರಿಯೇಟ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಇದು ಮಹಾರಾಷ್ಟ್ರಗೆ ಅಂದ್ಕೊಳ್ಳಿ, ಎಚ್. ಓಕೆ, ಸೇಮ್ ಅದನ್ನು ಹಾಕ್ಕೊಳ್ಳಿ. ಮಹಾರಾಷ್ಟ್ರ. ಓಕೆ, ಸೊ ಇವಾಗ ಮಹಾರಾಷ್ಟ್ರಗೆ ಕ್ರಿಯೇಟ್ ಮಾಡಿ. ಇವಾಗ ನಾನು ಎಕ್ಸಾಂಪಲ್ ಇವತ್ತು 3 ಕ್ರಿಯೇಟ್ ಮಾಡಿದ್ದೀನಿ, ನಿಮ್ಗೆ ಬೇಕಂದರೆ ಎಷ್ಟು ಬೇಕಾದರೂ ನೀವು ಕ್ರಿಯೇಟ್ ಮಾಡ್ಕೊಂಡು. ಓಕೆ, ಸೊ ಇವಾಗ ಸೇವ್ ಮಾಡಿ. ಇದು ಸೇವ್ ಮಾಡಿದ್ಮೇಲೆ ನಿಮಗೆ ಇದ್ರ ಅಂಡರಲ್ಲಿ ಸಪ್ರೇಟ್ ಗ್ರೂಪಿಂಗ್ ಬೇಕು ಅಂತ ಇಟ್ಕೊಳ್ಳಿ. ನಾನು ಅವಾಗಲೇ ಹೇಳಿದೆ, ಫಾರ್ ಎಕ್ಸಾಂಪಲ್ ನಿಮಗೆ ಡಿಸ್ಟ್ರಿಕ್ಟ್ ವೈಸ್ ಗ್ರೂಪಿಂಗ್ ಬೇಕು ಅಂದರೆ, ಓಕೆ, ಸಪ್ರೇಟ್ ಗ್ರೂಪಿಂಗ್ ಬೇಕು ಅಂದರೆ ಡಿಸ್ಟ್ರಿಕ್ಟ್ ವೈಸ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲ ನೀವು ಇದನ್ನೇ ನೀವು ರೀಜನ್ ವೈಸ್ ಕೂಡ ಸೌತ್ ನಾರ್ತು ಮಾಡ್ಕೊಂಡ್ರೆ ಇದ್ರ ಅಂಡರಲ್ಲಿ ನೀವು ಸ್ಟೇಟ್ ವೈಸ್ ಕೂಡ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಇದ್ರ ಅಂಡರಲ್ಲಿ ಸೊ ಡಿಸ್ಟ್ರಿಕ್ಟ್ ವೈಸ್ ತೊಗೊತೀನಿ ಅಂತ ಇಟ್ಕೊಳ್ಳಿ. ಓಕೆ, ಡಿಸ್ಟ್ರಿಕ್ಟ್ ವೈಸ್ ತೊಗೊಂಡ್ರೆ ನಿಮಗೆ ಪ್ರಾಫಿಟ್ ಸೆಂಟರ್ಸ್ನ ಡಿಸ್ಟ್ರಿಕ್ಟ್ ವೈಸ್ ಕ್ರಿಯೇಟ್ ಮಾಡ್ಬೋದು. ಅದನ್ನು ಹೇಳ್ತೀನಿ ನಿಮಗೆ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ. ಅವಾಗ ಇವಾಗ ಇಲ್ಲಿ ನೀವು ಇಲ್ಲಿ ಮೇಂಟೈನ್ ಮಾಡದೇ ಇದ್ರೂ ಡೈರೆಕ್ಟ್ ಅಸೈನ್ ಮಾಡ್ಬೋದು. ಅದು ನಾನು ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಓಕೆ, ಸೊ ಇವಾಗ ನಾವು ಪ್ರಾಫಿಟ್ ಸೆಂಟರ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದನ್ನು ಇಲ್ಲಿ ಹಾಕ್ಬಿಡ್ತೀನಿ. ಸೊ ಪ್ರಾಫಿಟ್ ಸೆಂಟರ್ ಗ್ರೂಪ್. ಸೊ ಕೊಡ್ಬಿಟ್ಟು KCH ಅವರಿಗೆ. ಸೊ ಇದರಲ್ಲಿ ನಾವು ಮಲ್ಟಿಪಲ್ ಕ್ರಿಯೇಟ್ ಮಾಡಿದ್ದೀವಿ, ರೈಟ್. TATK ಮಾಡಿದ್ದೀನಿ. ಸಾರಿ, ತಮಿಳ್ನಾಡು ಆ್ಯಂಡ್ ಮಹಾರಾಷ್ಟ್ರ. ಓಕೆ, ಸೊ ನಿಮ್ಗೆ ಬೇಕಾದ್ರೆ ಡಿಫ್ರೆಂಟ್ ಮಾಡ್ಬೋದು. ಸೊ ಇವಾಗ ಸೊ ಇದರ ಅಂಡರಲ್ಲಿ ನಾನು ಪ್ರಾಫಿಟ್ ಸೆಂಟರ್ನ ಕ್ರಿಯೇಟ್ ಮಾಡ್ತೀನಿ ಇಟ್ಕೊಳ್ಳಿ. ಓಕೆ, ಸೊ ನಿಮಗೆ ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡೋದಕ್ಕೆ ಡೈರೆಕ್ಟ್ ಟಿ ಕೋಡಿಂದ ಹೋಗ್ಬೋದು, ಇಲ್ಲ ಪಾತಿಂದ ಹೋಗ್ಬೋದು. ಓಕೆ, ಸೊ ಪಾತ್ ಮುಖಾಂತರ ಹೋಗೋದನ್ನ ಫಸ್ಟ್ ತೋರಿಸ್ತೀನಿ. ಸೊ ಆಮೇಲೆ ಟಿ ಕೋಡ್ SIMG. ಸೊ ಇವಾಗ SIMGಗೆ ಹೋದರೆ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಂಡರ್ಲಿ ಡೆಫಿನೇಷನ್ ನಾವು ಡಿಫೈನ್ ಮಾಡ್ತಿದ್ದೀವಲ್ಲ. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್, ಡಿಫೈನ್ ಪ್ರಾಫಿಟ್ ಸೆಂಟರ್ಸ್. ಓಕೆ, ಡಿಫೈನ್ ಪ್ರಾಫಿಟ್ ಸೆಂಟರ್. ಸೊ ಇಲ್ಲಿ ನೀವು ಕ್ರಿಯೇಟ್ ಪ್ರಾಫಿಟ್ ಸೆಂಟರ್, ಚೇಂಜ್ ಪ್ರಾಫಿಟ್ ಸೆಂಟರ್. ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ನಾವು. ಸೊ ಕ್ರಿಯೇಟ್ ಪ್ರಾಫಿಟ್ ಸೆಂಟರ್. ಸೊ ಇವಾಗ ಕ್ರಿಯೇಟ್ ಪ್ರಾಫಿಟ್ ಸೆಂಟರ್ ಕೊಟ್ಟಾಗ ಈ ಸ್ಕ್ರೀನ್ ಬರುತ್ತೆ. ವಾಂಟ್ ಟು ಗೋ ಬೈ ದ ಟಿ ಕೋಡ್. ಸೊ KE51. ಸೊ KE51 ಹೋದರೆ ಸೊ ಡೈರೆಕ್ಟ್ ಸೇಮ್ ಸ್ಕ್ರೀನ್. ಸೊ ಎರಡು ಸೇಮ್ ಸ್ಕ್ರೀನ್. ಓಕೆ, ಸೊ ಒಂದು ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಲ್ಲಿ ನೀವು ಪ್ರಾಫಿಟ್ ಸೆಂಟರ್ಸ್ ಅಂತ ಹಾಕ್ಬೇಕು. ಸೊ ಇದರಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಒಂದು
ಕೋಡ್ ಕೊಟ್ಕೊಳ್ಳೋಣ. ನೀವು ಕೋಡ್ಗಳನ್ನ ಯೂಸ್ ಮಾಡಿಕೊಂಡು ಅದ್ರ ಮುಖಾಂತರ ನೀವು ಡಿಸೈನ್ ಮಾಡ್ಬೋದು. ಓಕೆ, ಸೊ ಯು ಗೈಸ್ ಕ್ಯಾನ್ ಯೂಸ್ ದ ಕೋಡ್ ಆಲ್ಸೋ ಆ್ಯಂಡ್ ಆಲ್ಫಾನ್ಯೂಮರಿಕ್ ಆಲ್ಸೋ ಯೂಸ್ ಮಾಡ್ಬೋದು. ಓಕೆ, ಏನು ತೊಂದರೆ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ಪ್ರಾಫಿಟ್ ಸೆಂಟರ್ ಅಂತ ಬಂದಾಗ ನಾನು ಇವಾಗ ಕರ್ನಾಟಕಕ್ಕೆ ಮಾಡ್ತಾಯಿದ್ದೀನಿ ಇಟ್ಕೊಳ್ಳಿ. ನಾನು ಇವಾಗ 3 ಕ್ರಿಯೇಟ್ ಮಾಡಿರೋದು, ಒಂದು ಕರ್ನಾಟಕಕ್ಕೆ, ತಮಿಳ್ನಾಡಿಗೆ ಮತ್ತು ಮಹಾರಾಷ್ಟ್ರಗೆ. ಓಕೆ, ಸೊ ನಾನು ಕರ್ನಾಟಕಕ್ಕೆ ಒಂದು ಕೋಡ್ ಕೊಟ್ಕೊತೀನಿ 1000, ಫಾರ್ ಎಕ್ಸಾಂಪಲ್ 1000 ಅಂತ ಕೊಟ್ಕೊತೀನಿ ಕರ್ನಾಟಕ. ಓಕೆ, ಸೊ ಎಂಟರ್. ಸೊ ನಾನು ಇವಾಗ 1000 ಅಂತ ಪ್ರಾಫಿಟ್ ಸೆಂಟರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಿದೆ ಪ್ರಾಫಿಟ್ ಸೆಂಟರ್ ಕೋಡು. ಓಕೆ, ಸೊ ಇದನ್ನು ಮೇ ಬಿ ನಿಮಗೆ 6 to 8 ಕ್ಯಾರೆಕ್ಟರ್ಸ್ವರೆಗೂ ಅಲೋ ಮಾಡುತ್ತೆ. ಓಕೆ, ಯು ಗೈಸ್ ಕ್ಯಾನ್ ಯೂಸ್. ಆ್ಯಂಡ್ ಪೀರಿಯಡ್ ಬಂದ್ಬಿಟ್ಟು ನೀವು ಯಾವತ್ತು ಕ್ರಿಯೇಟ್ ಮಾಡ್ತಿದ್ದೀರಾ ಅದು ಡೇಟು ಪಿಕ್ ಆಗಿರುತ್ತೆ. ಐ ಮೀನ್ ಆ ಮಂತದ್ದು ಬಿಗಿನಿಂಗ್ ಆಫ್ ದ ಡೇಟ್. ಓಕೆ, ಆ್ಯಂಡ್ ಎಂಡ್ ಬಂದ್ಬಿಟ್ಟು ನಿಮಗೆ ಇನ್ಫಿನಿಟಿ ನಂಬರ್ ಇರುತ್ತೆ ಇಯರ್ದು. ಸೊ ನೀವು ಏನಾದರೂ ಪರ್ಟಿಕ್ಯುಲರ್ ಪೀರಿಯಡ್ನ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಅಂದರೆ ಈ ಪೀರಿಯಡಿಂದ ಇದು ಆ್ಯಕ್ಟಿವೇಟ್ ಆಗೋ ಥರ ಅಂತ. ಓಕೆ, ಸೊ ಆರ್ ಎಲ್ಸ್ ಯು ಗೈಸ್ ಕ್ಯಾನ್ ಕಂಟಿನ್ಯೂ ವಿತ್ ಸೇಮ್. ಇವಾಗ ನೇಮ್ ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕ ಅಂಡರಲ್ಲಿ ಬ್ಯಾಂಗ್ಳೂರ್ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರ್. ಓಕೆ, ಐ ಮೀನ್ ಡಿಸ್ಟ್ರಿಕ್ಟ್ ವೈಸ್ ತೊಗೊತೀವಿ ಅಂದರೆ ಬ್ಯಾಂಗ್ಳೂರು ಅಂತಲೇ ತೊಗೋಬೋದು. ಡಿಸ್ಟ್ರಿಕ್ಟ್ ವೈಸ್ ನಾಟ್ ಬಂದರೆ ಸಪ್ರೇಟ್ ಮಾಡ್ಕೊಬೋದು. ನೀವು ಡಿಸ್ಟ್ರಿಕ್ಟ್ ವೈಸ್ ಮಾಡಿದ್ರೆ ಸೀಟ್ ಕೂಡ. ಓಕೆ, ಸೊ ಇಲ್ಲಿ ಪರ್ಸನ್ ರೆಸ್ಪಾನ್ಸಿಬಲ್ ಅಂತ. ಓಕೆ, ಸೊ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಬ್ಬ ಪರ್ಸನ್ಸ್ನ ಆ ಪರ್ಟಿಕ್ಯುಲರ್ ಪ್ರಾಫಿಟ್ ಸೆಂಟರ್ಗೆ ರೆಸ್ಪಾನ್ಸಿಬಲ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಒಂದೊಂದು ಏರಿಯಾಗೆ ರೀಜನಲ್ ಆಫೀಸರ್ಸ್ ಇರ್ತಾರೆ. ಓಕೆ, ಸೊ ಹೆಡ್ ಕ್ವಾರ್ಟರ್ ಅಂದರೆ ಮೇನ್ ಬ್ರಾಂಚ್. ಫಾರ್ ಎಕ್ಸಾಂಪಲ್ ಮೇನ್ ಬ್ರಾಂಚ್ಗೆ ಬಂದರೆ ಮೇನ್ ಬ್ರಾಂಚ್ಗೆ ಸಪ್ರೇಟ್ ಒಬ್ಬರು ಮ್ಯಾನೇಜರ್ ಇರ್ತಾರೆ. ಸೊ ಅದರಲ್ಲಿ ನಿಮ್ಗೆ ಏನಾದ್ರು ಚಿಕ್ಕಪುಟ್ಟ ಬ್ರಾಂಚ್ ಇದ್ದರೆ ಅದಕ್ಕೆ ಅಸಿಸ್ಟೆಂಟ್ಸ್ ಮ್ಯಾನೇಜರ್ಸ್ ಈ ಥರ ಇರ್ತಾರೆ. ಸೊ ಇವಾಗ ಪ್ರಾಫಿಟ್ ಸೆಂಟರ್ ಲೆವೆಲಲ್ಲಿ ಬಂದಾಗ ಸೊ ಆ ಪರ್ಟಿಕ್ಯುಲರ್ ಪ್ರಾಫಿಟ್ ಸೆಂಟರ್ಗೆ, ಐ ಮೀನ್ ಪರ್ಟಿಕ್ಯುಲರ್ ಡಿವಿಷನ್ಗೆ, ಇವಾಗ ಬ್ಯಾಂಗ್ಳೂರ್ ಒಂದು ಡಿವಿಷನ್ ಅಂತ ಇಟ್ಕೊಂಡ್ರೆ ಸೊ ಆ ಡಿವಿಷನ್ಗೆ ಯಾರು ರೆಸ್ಪಾನ್ಸಿಬಲ್ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ನೇಮ್ ಪರ್ಸನ್, ಯಾವ್ದಾದ್ರು ಎಂಪ್ಲಾಯಿ ಯಾರು ಇರ್ತಾರೆ ಮ್ಯಾನೇಜರು, ರಿಯಲ್ ಟೈಮಲ್ಲಿ ಅವರೇ ಹೇಳ್ತಾರೆ ಯಾರು ರೆಸ್ಪಾನ್ಸಿಬಲ್ ಅಂತ. ಓಕೆ, ಸೊ ಇಲ್ಲ ಅದಕ್ಕೆ ಯಾರು ಪರ್ಟಿಕ್ಯುಲರ್ ರೆಸ್ಪಾನ್ಸಿಬಲ್ ಇಲ್ಲ ಅಂದರೆ ಇವನ್ ಕಂಪನಿ ನೇಮ್ನ ಮೆನ್ಷನ್ ಮಾಡೋದು, ಯಾರೋ ರೆಸ್ಪಾನ್ಸಿಬಿಲಿಟೀಸ್ ಆ ಥರ ಯಾರೂ ಇಲ್ಲ ಅಂದರೆ. ಓಕೆ, ಸೊ ಇದ್ದೇ ಇರ್ತಾರೆ ಆಲ್ಮೋಸ್ಟು. ಆ ಇದ್ದಾಗ ಅವ್ರ ನೇಮ್ನ ಮೆನ್ಷನ್ ಮಾಡೋದು. ಫಾರ್ ಎಕ್ಸಾಂಪಲ್ ಇವಾಗ ಇದಕ್ಕೆ ಸೊ ರಾಜು ಅಂತ ಹಾಕೋಣ. ಓಕೆ, ಸೊ ರಾಜು ಆ್ಯಂಡ್ ಗ್ರೂಪ್. ಪ್ರಾಫಿಟ್ ಸೆಂಟರ್ ಗ್ರೂಪ್ ಏನಾಗಬೇಕು, ನಾವು ಇವಾಗ ಬ್ಯಾಂಗ್ಳೂರಿಗೆ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ, ಸೊ ಇವಾಗ ಬ್ಯಾಂಗ್ಳೂರ್ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ ನಾವು ಕರ್ನಾಟಕ ತಗೋಬೇಕಲ್ವಾ. ಸೊ TEKA ಅಂತ ಕ್ರಿಯೇಟ್ ಮಾಡಿದ್ವಿ. ಓಕೆ, ಕ್ಲಿಕ್ ಆನ್ ಎಂಟರ್. ಸಾರಿ, ಪ್ರಾಫಿಟ್ ಸೆಂಟರ್ ಗ್ರೂಪ್ ಸಾರಿ, ನನ್ನ ಸ್ಕ್ರೀನ್ ಓಪನ್ ಮಾಡಿಬಿಟ್ಟಿದ್ದು. ಓಕೆ, ಸೊ ಇದು ಐದಾರು ಓಪನ್ ಇದ್ದರೆ ತೊಗೊಳಲ್ಲ. ಓಕೆ, ಸೊ ಯು ಹ್ಯಾವ್ ಟು ಕ್ಲೋಸ್ ದಿಸ್, ಗೋ ಬ್ಯಾಕ್ ಆ್ಯಂಡ್ ಕ್ಲೋಸ್. ಸೊ ಇವಾಗ ಟ್ರೈ ಮಾಡಿ. ಸೊ ಇವಾಗ ತಗೊಂತು. ಸೊ ನೀವು ಸೆಗ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಹೇಗೆ ನಾನು ಹೇಳಿದೆ ಸೆಗ್ಮೆಂಟ್ನ ಅಸೈನ್ ಮಾಡಬೇಕು. ನಾವು ಸೆಗ್ಮೆಂಟ್ ಕ್ರಿಯೇಟ್ ಮಾಡಿದ್ವಾ, ಸೊ ಮಾಡಿದರೆ ತಗೋಣ. ಸೆಗ್ಮೆಂಟ್ TATS we have created now, sir. 13th one. ಓಕೆ, ಸೊ TATS ಒಂದೇ ಅಲ್ಲ ಮಾಡಿದ್ದು. ಓಕೆ, ಸೊ TATS ಹೌದಿಲ್ಲ ಮಾಡಿದ್ದು, ಸುಮಾರು ಮಾಡಿದ್ವಿ. ಓಕೆ, ಸೊ ನಾರ್ತ್ ಸೌತ್ ಅಂತ ಮಾಡಿದ್ವಿ. ಓಕೆ, ಸೊ ಇವಾಗ ಸೌತ್ ತೊಗೊಂಡು ಸೊ ಇದು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇದಾದಮೇಲೆ ಇಷ್ಟೇ ಇನ್ಫಾರ್ಮೇಷನ್ ಬೇಕಾಗೋದು ನಿಮಗೆ ಕ್ರಿಯೇಟ್ ಮಾಡೋದಕ್ಕೆ ಬೇಕಾಗೋದು ಇಷ್ಟೇ ಇನ್ಫಾರ್ಮೇಷನ್. ಓಕೆ, ಬಟ್ ನೀವು ಅದನ್ನು ಮಲ್ಟಿಪಲ್ ಕಂಪನಿ ಕೋಡ್ಸ್ ಅಸೈನ್ ಮಾಡ್ಬೋದು ಅಂದರೆ ನಾನು ಬಿಗಿನಿಂಗ್ ಆಫ್ ದ ಕ್ಲಾಸ್ ಆ್ಯಕ್ಚುಲಿ ಪ್ರಾಫಿಟ್ ಸೆಂಟರ್ ಕಾಸ್ಟ್ ಸೆಂಟರ್ ಕಾನ್ಸೆಪ್ಟ್ ಒಂದ್ಸಲ ಹೇಳಿದ್ದೆ ನಾನು ನಿಮಗೆ. ಸೊ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಪ್ರಾಫಿಟ್ ಸೆಂಟರ್ ಯಾವಾಗಲೂ ಬಂದ್ಬಿಟ್ಟು ಕಂಪನಿ ಕೋಡ್ ಸ್ಪೆಸಿಫಿಕ್ ಇರುತ್ತೆ. ಓಕೆ, ಸೊ ಇಟ್ ಇಸ್ ನಾಟ್ ಎ ಕಂಟ್ರೋಲಿಂಗ್ ಏರಿಯಾ ಸ್ಪೆಸಿಫಿಕ್, ಇಟ್ ಇಸ್ ಎ ಕಂಪನಿ ಕೋಡ್ ಸ್ಪೆಸಿಫಿಕ್. ಆ ಪರ್ಟಿಕ್ಯುಲರ್ ಕಂಪನಿ ಕೋಡ್ಗೆ ಆ ಪ್ರಾಫಿಟ್ ಸೆಂಟರ್ಸ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು ಅದೇ ಪ್ರಾಫಿಟ್ ಸೆಂಟರ್ನ ಮಲ್ಟಿಪಲ್ ಕಂಪನಿ ಕೋಡ್ಸ್ ಯೂಸ್ ಮಾಡಬೇಕು ಅಂದ್ರೂ ಮಾಡ್ಬೋದು, ಯು ಕ್ಯಾನ್ ಯೂಸ್. ಬಟ್ ಯು ಕ್ಯಾನಾಟ್ ಯೂಸ್ ದ ಸೇಮ್ ಕಾಸ್ಟ್ ಸೆಂಟರ್ ಫಾರ್ ಮಲ್ಟಿಪಲ್ ಕಂಪನಿ ಕೋಡ್ಸ್ ಬಿಕಾಸ್ ಅದು ಕಂಟ್ರೋಲಿಂಗ್ ಏರಿಯಾ ಸ್ಪೆಸಿಫಿಕ್. ಓಕೆ, ಸೊ ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ರಿಯಲ್ ಟೈಮಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಅದು ಎಂಟ್ರೀಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ಇಂಡಿಕೇಟರ್ಸ್ ಬಂದ್ಬಿಟ್ಟು ನೀವು ಯಾವ್ದಕ್ಕೆ ಲಾಕ್ ಮಾಡಬೇಕು, ಆ ಇಂಡಿಕೇಟರ್ ಆ್ಯಕ್ಟಿವೇಷನ್ ಮಾಡೋದಕ್ಕೆ ಲಾಕ್ ಮಾಡೋದಕ್ಕೆ. ಓಕೆ, ಸೊ ಕಂಪನಿ ಕೋಡ್ಸ್ ಬಂದ್ಬಿಟ್ಟು ಇಫ್ ಯು ಆರ್ ಹ್ಯಾವಿಂಗ್ ಮಲ್ಟಿಪಲ್ ಕಂಪನಿ ಕೋಡ್ಸ್ ಸೊ ಅವಾಗ ಅಸೈನ್ ಮಾಡಬೇಕಾಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಪ್ರಾಫಿಟ್ ಸೆಂಟರ್ ಯಾವ ಕಂಪನಿ ಕೋಡ್ಗೆ ಬಿಲಾಂಗ್ಸ್ ಅಂತ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 2-3 ಕಂಪನಿ ಕೋಡ್ ಇದೆ ಅಂದಾಗ 2-3 ಕಂಪನಿ ಕೋಡ್ಗೂ ನೀವು ರಿಪೋರ್ಟ್ ಅದೇ ಪ್ರಾಫಿಟ್ ಸೆಂಟರ್ ಲೆವೆಲಲ್ಲಿ ಜನರೇಟ್ ಮಾಡ್ಕೋಬೋದು. ಸೊ ನಿಮಗೆಲ್ಲ ರೀಜನ್ ಸೇಮು, ಡಿಪಾರ್ಟ್ಮೆಂಟ್ಸು ಸೇಮು, ಬ್ರಾಂಚಸ್ ಆಲ್ಮೋಸ್ಟ್ ಎಲ್ಲ ಇದೆ ಅಂದಾಗ ಸೊ ಅಟ್ಲೀಸ್ಟ್ ಎಲ್ಲ ಇಲ್ದಂಗಿದ್ರು ನೀವು ಏನು ಪ್ರಾಫಿಟ್ ಸೆಂಟರ್ ಲೆವೆಲ್ ಡಿಫೈನ್ ಮಾಡಿರ್ತಾರೆ ಎರಡು ಸೇಮ್ ಇದ್ದರೆ ಸೊ ಸೇಮ್ ಯೂಸ್ ಮಾಡ್ಕೋಬೋದು ಪ್ರಾಫಿಟ್ ಸೆಂಟರ್. ಮತ್ತೆ ಒಂದು ಕೋಡ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಬಿಕಾಸ್ ನೀವು ರಿಪೋರ್ಟ್ ಜನರೇಟ್ ಮಾಡುವಾಗ ಕಂಪನಿ ಕೋಡ್ಗಳು ಸೆಗ್ರಿಗೇಟ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ಸೊ ಅವಾಗ ರಿಪೋರ್ಟ್ ಜನರೇಟ್ ಆಗುತ್ತೆ ಇಫ್ ಯು ಆರ್ ಹ್ಯಾವಿಂಗ್ ಮಲ್ಟಿಪಲ್ ಕಂಪನಿ ಕೋಡ್ಸ್. ನಾವು ಒಂದೇ ಕಂಪನಿ ಕೋಡ್ ಇರೋದ್ರಿಂದ ಒಂದು ಕಂಪನಿ ಕೋಡಿಗೆ ಆಟೋಮೆಟಿಕ್ ಅಸೈನ್ ಆಗಿರುತ್ತೆ. ಓಕೆ,
ಆ್ಯಂಡ್ ಅಡ್ರೆಸ್ ಬೇಕು ಅಂತಂದರೆ ಈ ಪರ್ಟಿಕ್ಯುಲರ್ ಪ್ರಾಫಿಟ್ ಸೆಂಟರ್ದು ಹಾಕೋಬೋದು. ಆ್ಯಂಡ್ ಕಮ್ಯುನಿಕೇಷನ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಯಾರು ಚೇಂಜ್ ಮಾಡಿದ್ದು, ಯಾವಾಗ ಕ್ರಿಯೇಟ್ ಮಾಡಿದ್ದು ಅಂತ ಎಲ್ಲ ಬರುತ್ತೆ ಇಷ್ಟರಲ್ಲಿ. ಸೊ ಇದು ಕಮ್ಯುನಿಕೇಷನಲ್ಲಿ ಬಂದ್ಬಿಟ್ಟು ನಿಮಗೆ ಜಸ್ಟ್ ಆ ಪ್ರಾಫಿಟ್ ಸೆಂಟರಲ್ಲಿ ನೀವು ಯಾವ ಪರ್ಸನ್ ರೆಸ್ಪಾನ್ಸಿಬಲ್ನ ಮೆನ್ಷನ್ ಮಾಡಿರ್ತೀರಾ, ಆ ಪರ್ಸನ್ ರೆಸ್ಪಾನ್ಸಿಬಲ್ ಇನ್ಫಾರ್ಮೇಷನ್ ಅಥವಾ ಬ್ರಾಂಚ್ ಇನ್ಫಾರ್ಮೇಷನ್ ಹಾಕಿದ್ರೆ ಆಗ್ಬೋದು. ಸೊ ಇಷ್ಟು ಡೀಟೇಲ್ಸ್. ಸೊ ಇಷ್ಟಾದಮೇಲೆ ನೀವು ಸೊ ಇಲ್ಲಿ ಇಂಡಿಕೇಟರ್ ಇದೆ, ಆಕ್ಟಿವೇಟ್ ಇಂಡಿಕೇಟರ್, ಇಲ್ಲಿ ನೀವು ಆಕ್ಟಿವೇಟ್ ಮಾಡಬೇಕು. ಓಕೆ, ನೀವು ಡೈರೆಕ್ಟ್ ಸೇವ್ ಮಾಡಿದ್ರೆ ಬರೀ ಸೇವ್ ಆಗುತ್ತೆ, ಬಟ್ ಇದು ಆಕ್ಟಿವೇಟ್ ಆಗಿರೋದಿಲ್ಲ. ಓಕೆ, ಸೊ ಇನ್ಮೇಲೆ ಆಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಕ್ರಿಯೇಟು ಆಗುತ್ತೆ, ಇವನ್ ಸೇವ್ ಆಗುತ್ತೆ. ಸಿ ಕ್ರಿಯೇಟೆಡ್ ಆ್ಯಂಡ್ ಆಕ್ಟಿವೇಟ್ ಕೂಡ ಆಗುತ್ತೆ. ಸೊ ಇವಾಗ 1000 ಅಂತ ಕ್ರಿಯೇಟ್ ಮಾಡಿದ್ದೀನಿ ನಾನು. ಓಕೆ ಸರ್, ಮತ್ತೆ ಅದು ಹೌ ಕಮ್ ಇಟ್ ಟುಕ್ ದಟ್ TAT as ಡಿಫಾಲ್ಟ್ ವೆನ್ ಯು ವೆಂಟ್ ಫಾರ್ ದ ಪ್ರೊಸೆಸಿಂಗ್? ನಾವೇನು ಇದ್ರದ್ದು ಕೊಟ್ಟಿಲ್ವಲ್ಲ, ಪ್ರಾಫಿಟ್ ಸೆಂಟರ್ ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡೋದಲ್ಲ ಇವಾಗ. ಬಟ್ ಹೈರಾರ್ಕಿಲಿ ಪ್ರಾಫಿಟ್ ಸೆಂಟರ್ ಗ್ರೂಪ್ ಕ್ರಿಯೇಟ್ ಮಾಡಿದೆ ನಾನು. ಪ್ರಾಫಿಟ್ ಸೆಂಟರ್ ಗ್ರೂಪ್ನ ಅದೇ ಇವಾಗ ನಿಮಗೆ ಅದನ್ನು ತೋರಿಸ್ತೇನೆ ಅನ್ಸುತ್ತೆ. ಸೊ ಇಲ್ಲಿ ನಾವು ಡಿಫೈನ್ ಮಾಡಿದಾಗ ಪ್ರಾಫಿಟ್ ಸೆಂಟರ್ ಹೈರಾರ್ಕಿನ ಸೊ ಕಂಟ್ರೋಲಿಂಗ್ ಏರಿಯಾ ಅಂಡರಲ್ಲಿ ಡಿಫೈನ್ ಮಾಡಿದ್ದೀವಿ. ಈ ಕಂಟ್ರೋಲಿಂಗ್ ಏರಿಯಾ ಅಂಡರಲ್ಲಿ ನಾವು ಒಂದೇ ಪ್ರಾಫಿಟ್ ಸೆಂಟರ್ನ ಒಂದೇ ಕಂಪನಿ ಕೋಡ್ನ ಕ್ರಿಯೇಟ್ ಮಾಡಿದ್ದೀವಿ. ಕರೆಕ್ಟ್. ಸೊ ಈ ಕಂಟ್ರೋಲಿಂಗ್ ಏರಿಯಾ ಅಂಡರಲ್ಲಿ ನಿಮಗೆ ಮಲ್ಟಿಪಲ್ ಕಂಪನಿ ಕೋಡ್ಸ್ ಇದ್ದರೆ ಈ ಕಂಟ್ರೋಲಿಂಗ್ ಏರಿಯಾ ಅಂಡರಲ್ಲಿ ಆಟೋಮೆಟಿಕ್ ನಿಮಗೆ ಎಲ್ಲ ಕಂಪನಿ ಕೋಡ್ಸು ಇಲ್ಲಿ ತೋರಿಸುತ್ತೆ. ಸೊ ಡಿಸ್ಪ್ಲೇ. ಸೊ ನಿಮಗೆ ಇಲ್ಲಿ ಎಲ್ಲ ಕಂಪನಿ ಕೋಡ್ಸ್ ತೋರಿಸುತ್ತೆ. ಆ ಕಂಟ್ರೋಲಿಂಗ್ ಏರಿಯಾ ಅಂಡರಲ್ಲಿ ಎಷ್ಟು ಕಂಪನಿ ಕೋಡ್ಸ್ ಇದೆ ಎಲ್ಲ ತೋರಿಸುತ್ತೆ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಕಂಟ್ರೋಲಿಂಗ್ ಏರಿಯಾ ಕಾಣಿಸ್ತಿದೆಯಾ? ಕಂಟ್ರೋಲಿಂಗ್ ಏರಿಯಾ. ಸೊ ಇದು ರೆಂಡರಲ್ಲಿ ಮಲ್ಟಿಪಲ್ ಕಂಪನಿ ಕೋಡ್ಸ್ ಇದ್ದಾಗ ಎಲ್ಲ ಕಂಪನಿ ಕೋಡ್ಸು ತೋರಿಸುತ್ತೆ. ಸೊ ಈ ಕಂಟ್ರೋಲಿಂಗ್ ಏರಿಯಾ ಅಂಡರಲ್ಲಿ ಇವಾಗ ಇದೊಂದೇ ಕಂಪನಿ ಕೋಡ್ ಇರೋದು. ಓಕೆ, ಸೊ ಹಂಗಾಗ್ಬಿಟ್ಟು ಇವಾಗ ಒಂದೇ ಕಂಪನಿ ಕೋಡ್ ತೋರಿಸ್ತಾ ಇದೆ. ನೀವು ರಿಯಲ್ ಟೈಮಲ್ಲಿ ನೀವು ಕ್ರಿಯೇಟ್ ಮಾಡಬೇಕಾದ್ರೂ ಅಷ್ಟೇ, ಈ ಪರ್ಟಿಕ್ಯುಲರ್ ಕಂಟ್ರೋಲಿಂಗ್ ಏರಿಯಾ ಅಂಡರಲ್ಲಿ ಮಲ್ಟಿಪಲ್ ಕಂಪನಿ ಕೋಡ್ಸ್ ಇದೆ ಅಂತಂದರೆ ಸೊ ನೀವು ಯಾವ ಕಂಪನಿ ಕೋಡ್ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಸೊ ಅಲ್ಲಿ ಎಲ್ಲ ಕಂಪನಿ ಕೋಡ್ ತೋರಿಸುತ್ತೆ. ಬಿಕಾಸ್ ಕಂಟ್ರೋಲಿಂಗ್ ಏರಿಯಾ ಇಸ್ ಡಿಫರೆಂಟ್, ಕಂಪನಿ ಕೋಡ್ ಇಸ್ ಡಿಫರೆಂಟ್. ಕಂಟ್ರೋಲಿಂಗ್ ಏರಿಯಾ ಬಂದ್ಬಿಟ್ಟು ನಿಮಗೆ ಸರ್ ಅದು ಫಸ್ಟ್ ಸ್ಕ್ರೀನ್ ಲೈಕ್ ವೆನ್ ಯು ಗೋ ಇನ್ ಟು ದಟ್ ಪರ್ಟಿಕ್ಯುಲರ್ ಸ್ಕ್ರೀನ್, ಅಂದ್ರೆ ಇವಾಗ ನಾವು ಇವಾಗ ಕಂಟ್ರೋಲಿಂಗ್ ಏರಿಯಾ ಡಿಫೈನ್ ಮಾಡ್ತೀವಿ. ಡಿಫೈನ್ ಮಾಡಾದ್ಮೇಲೆ ದೆನ್ ವಿ ಕಮ್ ಫಾರ್ ಯಾ ಫಸ್ಟ್ ಸೆಕೆಂಡ್ ಒನ್ ಆಯ್ತಾ? ಯಾರು ಹೇಳಿ? ಅದೇ ಸೆಕೆಂಡ್ ಒನ್, ಡಿಫೈನ್ ಪ್ರಾಫಿಟ್ ಸೆಂಟರ್ಸ್. ಓಕೆ, yes. So here we are typing that this thing, right? Then it is taking us for ಅಂದ್ರೆ ಇದು ಡಿಫಾಲ್ಟ್ ಆಗಿ TAT ಇತ್ತಲ್ವಾ ಕಂಟ್ರೋಲಿಂಗ್ ಏರಿಯಾ? ಕಂಟ್ರೋಲಿಂಗ್ ಏರಿಯಾ ಡಿಫೈನ್ ಮಾಡಿರೋದು ಅದೇ ಅಲ್ವಾ? ಮಲ್ಟಿಪಲ್ ಈ ಸಿಸ್ಟಮ್ ಅಲ್ಲಿ ಯಾವ ಕಂಟ್ರೋಲಿಂಗ್ ಏರಿಯಾ ಇದೆ ಎಲ್ಲ ಇದೆ ಇದರಲ್ಲಿ. ನಾನು ಪೊಸಿಷನ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿದೆ TAT. ಓಕೆ, ಸೊ ಇಲ್ಲಿ ನೋಡಿ, ನೀವು ಬೇರೆ ನೀವು ಇವಾಗ ನಿಮ್ಮ ಬ್ಯಾಕ್ ಹೋದ್ರೂ ಕೂಡ ನಿಮ್ಗೆ ಡೈರೆಕ್ಟ್ TAT ಅಂತ ತೋರಿಸಲ್ಲ. ಓಕೆ, ಸಿ ನೀವು ಬ್ಯಾಕ್ ಹೋಗ್ಬಿಟ್ಟು ಎಕ್ಸಿಕ್ಯೂಟ್ ಕೊಟ್ಟರೆ ಬೇರೆ ತೋರಿಸುತ್ತೆ. ಸ್ಟಾರ್ಟಿಂಗಲ್ಲಿ ಮಲ್ಟಿಪಲ್ ಇದೆ ಸಿಸ್ಟಮಲ್ಲಿ 1000 ಇದೆ, ಬಟ್ ನಿಮ್ಮ ಸಿಸ್ಟಮಲ್ಲಿ ಆ ಥರ ಇರಲ್ಲ. ಬಿಕಾಸ್ ಆ ಸರ್ವರ್ ಪರ್ಟಿಕ್ಯುಲರ್ ಆಗಿ ಅವ್ರು ಮಾತ್ರ ಪರ್ಚೇಸ್ ಮಾಡಿರ್ತಾರಲ್ವ SAP ಸರ್ವರ್. ಸೊ ಅದರಲ್ಲಿ ಏನೂ ಇರೋದಿಲ್ಲ, ಬ್ಲ್ಯಾಂಕ್ ಇರುತ್ತೆ. ನೀವೇ ಕ್ರಿಯೇಟ್ ಮಾಡಬೇಕು ಕಂಟ್ರೋಲಿಂಗ್ ಏರಿಯಾ. ಇಲ್ಲಿ ಎಂಟರ್ ಆದ ತಕ್ಷಣ ಒಂದೇ ಕಂಟ್ರೋಲಿಂಗ್ ಏರಿಯಾ ತೋರಿಸುತ್ತೆ ಸಿಸ್ಟಮಲ್ಲಿ. ಸೊ ನೀವು ಅಸೈನ್ ಮಾಡಬೇಕು. ಓಕೆ, ಸೊ ನಿಮ್ಗೆ ಮಲ್ಟಿಪಲ್ ಇದ್ದರೆ ಕಂಟ್ರೋಲಿಂಗ್ ಏರಿಯಾ ಮಲ್ಟಿಪಲ್ ತೋರಿಸುತ್ತೆ ಅಷ್ಟೇ. ಸಿ ಇದೆಲ್ಲ ಕಂಪ್ಲೀಟ್ಲಿ ಬಿಸ್ನೆಸ್ ರಿಕ್ವೈರ್ಮೆಂಟ್ ಆಗಿರೋದ್ರಿಂದ ಸೊ ಅವ್ರು ಯಾವ ಥರ ಬೇಕೋ ಆ ಥರ ಏನು ಬ್ಲೂ ಪ್ರಿಂಟ್ ಪ್ರಿಪರೇಷನ್ ಸೈನ್ ಆಫ್ ಕೊಟ್ಟಿರ್ತಾರೋ ನಾವು ಅದೇ ಥರ ಕಾನ್ಫಿಗರೇಷನ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಇಲ್ಲಿ ನನಗೆ TAT ನಾನು ಪ್ರಾಫಿಟ್ ಸೆಂಟರ್ ಹೈರಾರ್ಕಿನ ಡಿಫೈನ್ ಮಾಡಬೇಕಿತ್ತು. ಸೊ ನಾನು ಪೊಸಿಷನ್ಗೆ ಹೋಗ್ಬಿಟ್ಟು TAT ಕೊಟ್ಟು ಸೊ ಅದಾದಮೇಲೆ ಇದಕ್ಕೆ ಒಂದು ಹೈರಾರ್ಕಿ ಕೋಡ್ ಹಾಕಿದ್ದೀನಿ ಅಷ್ಟೇ. ಓಕೆ, ಜಸ್ಟ್ ಐ ಆಮ್ ಡಿಫೈನಿಂಗ್ ಪ್ರಾಫಿಟ್ ಸೆಂಟರ್ ಸ್ಟ್ಯಾಂಡರ್ಡ್ ಹೈರಾರ್ಕಿ ಕೋಡ್. ಸೊ ಯಾವುದಾದ್ರೂ ಆಗ್ಬೋದು, ನೀವು TAT PC ಅಂತಲೇ ಇವಾಗ ಚೇಂಜ್ ಮಾಡೋದಕ್ಕಾಗಲ್ಲ, ಬಿಕಾಸ್ ವಿ ಆರ್ ಆಲ್ರೆಡಿ ಕ್ರಿಯೇಟೆಡ್ ಅ ಪ್ರಾಫಿಟ್ ಸೆಂಟರ್. ಸೊ ಇವಾಗ ನೀವು ಇದಕ್ಕೆ ಬಿಫೋರ್ ನೀವೇನಾದರೂ ಇದಕ್ಕೆ ಕೋಡ್ ಬೇಕು ಅಂದರೆ ಅದನ್ನ ಚೇಂಜಸ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ಇಲ್ಲಿ ಏನು ಡಿಫೈನ್ ಮಾಡಿರ್ತೀವಲ್ಲ ಸ್ಟ್ಯಾಂಡರ್ಡ್ ಹೈರಾರ್ಕಿ ಏನು ಕ್ರಿಯೇಟ್ ಮಾಡಿರ್ತೀವಲ್ಲ ಕಂಟ್ರೋಲಿಂಗ್ ಏರಿಯಾದಲ್ಲಿ, ಸೇಮ್ ಅದ್ರಿಂದ ಅಂಡರಲ್ಲೇ ನಾವು ಡಿಫ್ರೆಂಟ್ ಗ್ರೂಪ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಇದೇ ಹೈರಾರ್ಕಿ ಬರುತ್ತೆ, ಇದರ ಅಂಡರಲ್ಲಿ ಗ್ರೂಪಿಂಗ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಈ ಗ್ರೂಪಿಂಗ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ಪ್ರಾಫಿಟ್ ಸೆಂಟರ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಈ ಪ್ರಾಫಿಟ್ ಸೆಂಟರ್. ಓಕೆ, ಇವಾಗ ನಾನು ಮತ್ತೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಬೇರೆ ಕ್ರಿಯೇಟ್ ಇಲ್ಲಿ ನೋಡಿ ಸರ್, ಲೈಕ್ that default has come as TAT, right? Yes. So that is our company code ಅಲ್ವಾ? No, this is the controlling area, not company code. Okay. See, ಅದೇ ಇದು ಡಿಫಾಲ್ಟ್ ಆಗಿ ಹೆಂಗ್ ತಗೋತು ಅಂತ my question was. ನೀವು when we entered this particular no see, ನೀವು ಪ್ರಾಫಿಟ್ ಸೆಂಟರ್ದು ಗ್ರೂಪ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಸಿಸ್ಟಮಲ್ಲಿ ನೀವು ಸ್ಟಾರ್ಟಿಂಗ್ ಇವಾಗ ನಿಮ್ಮ ಸಿಸ್ಟಮಲ್ಲಿ ಮಾಡಿಲ್ಲ ಅಲ್ವಾ?
ನಿಮ್ಮ ಸಿಸ್ಟಮಲ್ಲಿ ನೀವು ಕ್ರಿಯೇಟ್ ಮಾಡಿಲ್ಲಲ್ವಾ? ಇಲ್ಲ. ಇವಾಗ ಹೋಗ್ಬಿಟ್ಟು ನೀವು ಎಂಟರ್ ಮಾಡಿ, ತಗೊಳ್ಳಲ್ಲ ಅದು. ಓಕೆ. ಓಕೆ, ನೀವು ಕ್ರಿಯೇಟ್ ಮಾಡೋದಕ್ಕೆ ಹೋದಾಗಲೇ ಕೇಳುತ್ತೆ ಸ್ಟಾರ್ಟಿಂಗಲ್ಲಿ ಕಂಟ್ರೋಲಿಂಗ್ ಏರಿಯಾ. ಸೊ ಇಫ್ ಯು ಎಂಟರ್ ಒನ್ ಟೈಮ್, ಸೊ ನೆಕ್ಸ್ಟ್ ಟೈಮ್ ಅದೇ ತೋರಿಸ್ತಾ ಇರುತ್ತೆ. ಬೇಕು ಬೇರೆದಂದ್ರೆ ಮಾತ್ರ ನೀವು ರಿಪ್ಲೇಸ್ಮೆಂಟ್ ಮಾಡ್ಕೋಬೋದು. ಓಕೆ, ನೀವು ಟ್ರೈ ಮಾಡಿ ಬೇಕಾದ್ರೆ, ಏನು ಕ್ರಿಯೇಟ್ ಮಾಡಬೇಡಿ, ಜಸ್ಟ್ ಹೋಗಿ KE51 ಎಂಟರ್ ಮಾಡಿ, ನಿಮ್ಮ ಕಂಟ್ರೋಲಿಂಗ್ ಏರಿಯಾ ಪಿಕ್ ಆಗುತ್ತೆ ನೋಡಿ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ನೇಮ್ ಕೊಡಿ. ಸೊ ಇವಾಗ ಆಲ್ರೆಡಿ ನಾವು ಕರ್ನಾಟಕ ಕ್ರಿಯೇಟ್ ಮಾಡಿದ್ನಲ್ಲ, ಸೊ ಅದೇ ಥರ. ಸೊ 2000ನ ತಮಿಳ್ನಾಡು, ಸಾರಿ ಬ್ಯಾಂಗ್ಳೂರ್ ಮಾಡಿ ಅಲ್ವಾ? KE51. ಓಕೆ, ಸೊ ಇವಾಗ 1000 ಕ್ರಿಯೇಟ್ ಮಾಡಿದ್ದೀವಿ ಕರ್ನಾಟಕಕ್ಕೆ. ಓಕೆ, ಅಲ್ಲ ಬ್ಯಾಂಗ್ಳೂರ್ಗೆ, ಸಾರಿ 1000 ಬ್ಯಾಂಗ್ಳೂರ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇವಾಗ ಅದೇ ರೇಂಜಲ್ಲಿ ಸೊ ಬೇರೆ ಡಿಸ್ಟಿಕ್ಕಿಗೆ ಕ್ರಿಯೇಟ್ ಮಾಡ್ತಾ ಹೋಗೋಣ. ಓಕೆ, ಇವಾಗ ಬ್ಯಾಂಗ್ಳೂರ್ ಅರ್ಬನ್ ಆಯಿತು. ಸೊ ಲೈಕ್ ಮೈಸೂರು ಅಂತ ಇಟ್ಕೊಳ್ಳೋಣ. ಸೊ ಮೈಸೂರಿಗೆ ಕ್ರಿಯೇಟ್ ಮಾಡ್ತಾ ಹೋಗೋಣ. ಸೊ ಪರ್ಸನ್ ರೆಸ್ಪಾನ್ಸಿಬಲ್ ಯಾವುದೋ ಬೇರೆ ತೊಗೊಳ್ಳೋಣ, ತೊಗೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಪ್ರಾಫಿಟ್ ಸೆಂಟರ್ ಗ್ರೂಪ್. ಓಕೆ, ಸೊ ಇದು ಕೂಡ ಕರ್ನಾಟಕ ಅಂಡರಲ್ಲೇ ಬರುತ್ತಲ್ವಾ? ಸೊ ಇದನ್ನು ತೊಗೊಳ್ಳಿ. ಸೊ ಇದು ಕೂಡ ಸೇಮ್ ಸೌತಲ್ಲೇ ಬರುತ್ತೆ. ಓಕೆ, ಸೊ ತೊಗೊಳ್ಳಿ. ಸೊ ಇದು ತೊಗೊಂಡ್ಮೇಲೆ ನೀವು ಬೇರೆ ಏನಾದರೂ ಚೇಂಜಸ್ ಬೇಕು ಅಂದರೆ ಇಲ್ಲಿ ಮಾಡ್ಕೊಳ್ಳಿ. ಸೊ ಇಲ್ಲಾಂದರೆ ಜಸ್ಟ್ ಆ್ಯಕ್ಟಿವೇಟ್. ಓಕೆ, ಸೊ ನೆಕ್ಸ್ಟು 1020 ತೊಗೊಳ್ಳೋಣ. ಓಕೆ, ಸೊ ನಾನು ಈ ಥರ ಒಂದು ಸ್ವಲ್ಪ ಕ್ರಿಯೇಟ್ ಮಾಡ್ತೀನಿ, ನೀವು ಬೇಕಾದ್ರೆ ಜಾಸ್ತಿ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಮೈಸೂರು ಆಯಿತು, ಆ್ಯಂಡ್ ತುಮಕೂರು ಅಂದ್ಕೊಳ್ಳಿ. ಸಾರಿ ತುಮಕೂರು. ಸೊ ಪರ್ಸನ್ ರೆಸ್ಪಾನ್ಸಿಬಲ್ ಯಾವುದೋ ಒಂದು ಹಾಕ್ಕೊಳ್ಳಿ. ಸೊ ಪ್ರಾಫಿಟ್ ಸೆಂಟರ್ ಗ್ರೂಪ್ ಸಾಕು. ಓಕೆ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಎಸ್, ಪರ್ಸನ್ ರೆಸ್ಪಾನ್ಸಿಬಲ್ ಯಾವ ರೀತಿ ಯೂಸ್ಫುಲ್ ಆಗುತ್ತೆ? ಡೇಟಾ ಎಂಟ್ರಿಗೆ ಅವರಷ್ಟೇ ಎಲಿಜಿಬಲ್ ಆಗ್ತಾರೆ ಅಥವಾ ರಿಪೋರ್ಟಿಂಗ್ ಲೇಯರಲ್ಲಿ? ಎಸ್, ರಿಪೋರ್ಟಿಂಗ್ ಲೇಯರಲ್ಲಿ. ಆ್ಯಂಡ್ ಏನಾದರೂ ನಿಮಗೆ ಪ್ರಾಫಿಟ್ ಸೆಂಟರ್ ವೈಸ್ ರಿಪೋರ್ಟಿಂಗ್ ಅಥವಾ ಪ್ರಾಫಿಟ್ ಸೆಂಟರ್ ವೈಸ್ ಏನಾದರೂ ಇಶ್ಯೂಸ್ ಬಂದರೆ, ಸೊ ಯು ಗೈಸ್ ಕ್ಯಾನ್ ಚೆಕ್ ಇನ್ ದ ಪ್ರಾಫಿಟ್ ಸೆಂಟರ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಫಿಟ್ ಸೆಂಟರ್. ಸೊ ಯಾರು ರೆಸ್ಪಾನ್ಸಿಬಲ್ ಆಗಿರೋ ಪ್ರಾಫಿಟ್ ಸೆಂಟರ್ಗೆ ತೊಗೊಂಡು ಅವ್ರು ಕಮ್ಯುನಿಕೇಟ್ ಆ್ಯಂಡ್ ಡಿಸಿಷನ್ ತೊಗೊಂಡು ಕಮ್ಯುನಿಕೇಟ್ ಮಾಡಬೇಕು. ಓಕೆ, ಸೊ ಅವ್ರಿಗೆ ಅಷ್ಟೇ ವಿಸಿಬಲ್ ಆಗೋದು ಆ ರೀತಿ ಏನಲ್ಲಲ್ವಾ ಸರ್? ಲೈಕ್ ಡೇಟಾ ನೋ ಡಿಸ್ಪ್ಲೇ ಆಕ್ಸೆಸ್ ವಿಲ್ ಬಿ ದೇರ್. ಓಕೆ, ಸಿ ಬಿಕಾಸ್ ಏನಕ್ಕೆ ಅಂದರೆ ನಿಮಗೆ ಅದು ಎಲ್ಲರಿಗೂ ಇರಲ್ಲ. ಫೈನಾನ್ಸ್ ಆ್ಯಂಡ್ ಕಂಟ್ರೋಲಿಂಗ್ ಯೂಸರ್ಸಿಗೆ ಮಾತ್ರನೇ ಇರುತ್ತೆ ಇದೆಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ. ಸೊ ಅದರ್ ದೆನ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಎಲ್ಲ ಆ್ಯಕ್ಸಸ್ಸೇ ಇರೋದಿಲ್ಲ. ಎಲ್ಲ ಟೀ ಕೂಡ ಎಲ್ಲರಿಗೂ ಆ್ಯಕ್ಸಸ್. ಇವಾಗ ನಮಗೂ ಬೇಸಿಸ್ ಟೀ ಕೂಡ ಆ್ಯಕ್ಸಸ್ ಇಲ್ಲ. ಕರೆಕ್ಟ್, ನಮಗೆ ಆ್ಯಕ್ಸಸ್ ಬೇಕು ಅಂದರೆ ಬೇಸಿಸ್ ಅವ್ರಿಗೆ ಅಪ್ರೋಚ್ ಮಾಡಬೇಕು. ಓಕೆ, ಸೊ ಇವನ್ ಅಬ್ಯಾಪ್ ಟೀ ಕೋಡ್ ಕೂಡ ನಮಗೆ ಆ್ಯಕ್ಸಸ್ ಇರೋದಿಲ್ಲ. ಬೇಕು ಅಂದರೆ ಅಗೇನ್ ನಾವು ಅಬ್ಯಾಪ್ ಕನ್ಸಲ್ಟೆಂಟ್ಗೆ ಅಪ್ರೋಚ್ ಮಾಡಬೇಕು. ಓಕೆ, ಸೊ ವಿ ನೀಡ್ ದಿಸ್ ಟೀ ಕೋಡ್ ಆ್ಯಕ್ಸಸ್ ಅಂತ. ಆ್ಯಂಡ್ ಅವರು ಕೂಡ ಅಷ್ಟು ಈಸಿಯಾಗಿ ಕೊಡೋದಿಲ್ಲ. ಓಕೆ, ಸೊ ಎಲ್ಲ ಬೇಸಿಸ್ ಅವರೇ ಆಥರೈಸೇಷನ್ ಕೊಡೋದು, ಬಟ್ ಯಾರು ಅಷ್ಟು ಈಸಿಯಾಗಿ ಕೊಡೋಲ್ಲ. ಅವರು ಇಟ್ ವಿಲ್ ಹ್ಯಾಸ್ ಲಾಟ್ ಆಫ್ ಕ್ವಶನ್ಸ್ ನಿಮ್ಗೆ ಕೇಳ್ತಾರೆ. ಸೊ ಏನಕ್ಕೆ ಬೇಕು ಆ್ಯಕ್ಸಸ್ಸು, ಸೊ ಏನು ಪರ್ಪಸ್ಗೆ, ಅದಕ್ಕೆ ಅಪ್ರೂವಲ್ ಬೇಕು, ಅಪ್ರೂವಲ್ ಮೇಲೆ ತಗೋಬೇಕು. ಸೇಮ್ ಅದೇ ಥರ ಇಂಡಿವಿಜುವಲ್ ಕೂಡ ಇರುತ್ತೆ. ಸೊ ಇಂಡಿವಿಜುವಲ್ಗೂ ಯಾರೋ ಡೈರೆಕ್ಟಾಗಿ ಕೊಡಲ್ಲ. ಸೊ ದೇ ಹ್ಯಾವ್ ಟು ಟೇಕ್ ಎ ಲಾಟ್ ಆಫ್ ಅಪ್ರೂವಲ್ ಈ ಕೋಡ್ ಆ್ಯಕ್ಸಸ್. ಓಕೆ, ಈ ಇದು ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಈ ಲಾಕ್ಸ್ ಎಲ್ಲ ಎಲ್ಲಾದರೂ ಕ್ಯಾಪ್ಚರ್ ಆಗ್ತಾ ಇದೆಯಾ? ಏನು ಲಾಕ್ಸು? ಇವಾಗ ನಾವು ಯಾವ ಟಿ ಕೋಡ್ಸ್ ಎಲ್ಲ ಯೂಸ್ ಮಾಡ್ತಾ ಇದೀವಲ್ಲ, ಸೊ ಈ ರೀತಿ ಲಾಕ್ಸ್ ಎಲ್ಲ ಕ್ಯಾಪ್ಚರ್ ಆಗ್ತಾ ಅದಕ್ಕೆ ಇದೆಯಾ? ಅಲ್ವಾ TR ಇರೋದು, ಎಲ್ಲ TR ಅಲ್ಲಿ ಸೇವ್ ಆಗುತ್ತಲ್ಲ. ಓ TR, ಓಕೆ ಓಕೆ. ಓಕೆ, ಸೊ ನಾವು ಏನೇನು ಯೂಸ್ ಮಾಡಿರ್ತೀವಿ, ಕಾನ್ಫಿಗರೇಷನ್ಸ್ ಮಾಡ್ತೀವಿ, ಎಲ್ಲ TR ಅಂಡಲ್ಲಿ ಸೇವ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ, ನಾನು TR ಎಲ್ಲ ಈಗ ಒಂದೇ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ನಿಮ್ಗೆ ರಿಯಲ್ ಟೈಮಲ್ಲಿ ಈ ಥರ ಇರೋದಿಲ್ಲ. ಓಕೆ, ಸೊ ಪರ್ಟಿಕ್ಯುಲರ್ ಆಬ್ಜೆಕ್ಟ್ಸ್ಗೆ ಡಿಫ್ರೆಂಟ್ TR ಕ್ರಿಯೇಟ್ ಮಾಡ್ಕೊಂಡು ಮಾಡ್ತೀವಿ. ಓಕೆ, ಬಟ್ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಆ ಥರ ನಾನು TRಗಳನ್ನ ತುಂಬ TR ಕ್ರಿಯೇಟ್ ಮಾಡ್ಕೊಂಡ್ರೆ ಯಾವುದಕ್ಕೆ ಯಾವ TR ಯೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಎಲ್ಲ TRನ ಮತ್ತೆ ಸೇವ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ನಾನು ಅದಕ್ಕೋಸ್ಕರ ಒಂದೇ TRಲ್ಲಿ ಎಲ್ಲ ಕಾನ್ಫಿಗರೇಷನ್ಸ್ ಮಾಡ್ತಾ ಇದ್ದೀನಿ. ಸೊ ನೀವು ಬೇಕು ಅಂತಂದರೆ ನೀವು ಏನೇನು ಕಾನ್ಫಿಗರೇಷನ್ಸ್ ಮಾಡಿದ್ದೀರಲ್ವಾ, ಸೊ ಇವಾಗ ಎಂಟೈರ್ ಕಾನ್ಫಿಗರೇಷನ್ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ನಾನು ಸ್ಕ್ರೀನ್ ತೋರಿಸ್ತೀನಿ. ಸೊ ಇವಾಗ SE10 ಅಂತ ಟೀ ಕೋಡ್ ಇದೆ. SE10 ಟೀ ಕೋಡ್ ನೋಡಿದ್ರೆ, ಸೊ ಇದು ನನ್ನ ಯೂಸರ್ ಐ ಡಿ. ಓಕೆ, ಸೊ ಈ ಯೂಸರ್ ಐ ಡಿಲಿ ಇಲ್ಲಿ ನೋಡ್ಬೋದು ನೀವು ಕಸ್ಟಮೈಸೇಷನ್ ರಿಕ್ವೆಸ್ಟ್, ವರ್ಕ್ ಬೆಂಚ್ ರಿಕ್ವೆಸ್ಟ್, ಟ್ರಾನ್ಸ್ಪೋರ್ಟ್ ಕಾಪೀಸ್ ಆ್ಯಂಡ್ ರಿಯಲೊಕೇಶನ್. ಸೊ ಇಷ್ಟು ರಿಕ್ವೆಸ್ಟ್ ಟೈಪ್ಸ್ ಇರುತ್ತೆ ಸಿಸ್ಟಮಲ್ಲಿ. ಸೊ ಇದರಲ್ಲಿ ನಿಮಗೆ 2 ಟೈಪ್ ಆಫ್ ದ ಸ್ಟೇಟಸ್ ಇರುತ್ತೆ, ಒಂದು ಮಾಡಿಫೈಬಲ್, ಒಂದು ರಿಲೀಸ್ ಅಂತಂದರೆ ನೀವು ಆಲ್ರೆಡಿ ಚೇಂಜಸ್ನ ರಿಲೀಸ್ ಮಾಡಿದ್ದೀರಾ ಅಂತ ಸಿಸ್ಟಮಿಂದ. ಮಾಡಿಫೈಬಲ್ ಅಂದರೆ ಸ್ಟಿಲ್ ಯು ಆರ್ ಯೂಸಿಂಗ್ ದ TR, ಸ್ಟಿಲ್ ಇಟ್ ಈಸ್ ಇನ್ ಯುವರ್ ಡೆವಲಪ್ಮೆಂಟ್ ಸಿಸ್ಟಮ್ ಅಂತ. ಓಕೆ, ಸೊ ಈಗ ಎಂಟರ್ ಕ್ಲಿಕ್ ಮಾಡಿದ ತಕ್ಷಣ ನಾನು ಕ್ರಿಯೇಟ್ ಮಾಡಿದ್ರೆ TR ತೋರಿಸುತ್ತೆ. ಓಕೆ, ಸೊ ನಾನು ಬಂದ್ಬಿಟ್ಟು ಟಾಟಾ ಗ್ರೂಪ್ ಆಫ್ ಆರ್ಗನೈಸ್ ಸ್ಟ್ರಕ್ಚರ್ಸ್ಗೆ ಇದಕ್ಕೆ ನಾನು TR ಕ್ರಿಯೇಟ್ ಮಾಡಿದ್ದೆ. ಇದು ನನ್ನ TR ಕರೆಕ್ಟ್. ಸೊ ಈ TRನ ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮಗೆ ಒಂದು ರಿಕ್ವೆಸ್ಟ್ ಬರುತ್ತೆ. ಓಕೆ, ಸೊ ಕಸ್ಟಮೈಸೇಷನ್ ಟಾಸ್ಕ್ ಅಂತ. ಓಕೆ, ಸೊ ಇಲ್ಲಿ ಏನು ಸೀರೀಸ್ ಇರುತ್ತೋ ಅದು ನೆಕ್ಸ್ಟ್ ನಂಬರೇ ಕ್ರಿಯೇಟ್ ಆಗುತ್ತೆ 49. ಓಕೆ, ಸೊ ಇದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ, ಸೊ ಇದ್ರ ಎಂಡಲ್ಲಿ ನಾವು ಏನೇನು ಮಾಡಿದ್ವಿ ಎಲ್ಲ ಇದೆ ನೋಡಿ. ನಾವೇನು ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ, ಸೊ ಕ್ಲಸ್ಟರ್ ಆ್ಯಕ್ಟಿವಿಟೀಸಲ್ಲಿ
ಅಸೈನ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಡಿಫೈನ್ ಪ್ರಾಫಿಟ್ ಸೆಂಟರ್ಸ್, ಓಪನ್ ಅಂಡ್ ಕ್ಲೋಸಿಂಗ್ ಪೀರಿಯಡ್ಸ್, ಫಂಕ್ಷನಲ್ ಏರಿಯಾಸ್, ಫಿಸ್ಕಲ್ ಇಯರ್ ವೇರಿಯಂಟು, ಕಂಪನಿ ಕೋಡು, ನಾವು ಏನೇನು ಕಾನ್ಫಿಗರೇಷನ್ಸ್ ಮಾಡಿದ್ವಿ ಎಲ್ಲ ಇದೆ ಇದರಲ್ಲಿ. ಸೊ ಇವೇನು ನೀವು ಹೋದ್ರೆ ಆಬ್ಜೆಕ್ಟ್ಸ್ ವೈಸ್ ಕೂಡ ತೋರಿಸುತ್ತೆ. ಓಪನ್ ಮಾಡಿದ್ರೆ ಸೊ ವ್ಯೂ ಮೇಂಟೆನೆನ್ಸ್ ಆಬ್ಜೆಕ್ಟ್ಸ್ ಹೋದರೆ ಮತ್ತೆ ತೋರಿಸುತ್ತೆ. ಸೊ ಇದರಲ್ಲಿ ನಿಮಗೆ FAGL_PC ಇದು ಗ್ರೂಪಿಂಗ್ಸ್ಗೆ again ಮತ್ತೆ ತೋರಿಸುತ್ತೆ. TK01 ಟೇಬಲ್. ಸೊ ಇದು ರೆಂಡರಲ್ಲಿ ಮತ್ತೆ ತೋರಿಸುತ್ತೆ ನಿಮಗೆ TAT ಅಂತ ಕ್ರಿಯೇಟ್ ಮಾಡಿದ್ದೀವಿ. ಈ ರೆಂಡರಲ್ಲಿ ನಾವು ಪ್ರಾಫಿಟ್ ಸೆಂಟರ್ಸ್ನ ಕ್ರಿಯೇಟ್ ಮಾಡಿದ್ದೀವಿ ಅಂತ. ಸೊ ಇದು ಬಂದ್ಬಿಟ್ಟು ಪ್ರಾಫಿಟ್ ಸೆಂಟರ್ ಹೈರಾರ್ಕಿ. ಸೊ ಸೇಮ್ ಅದೇ ಥರ ನೀವು ನಾವು ಪ್ರಾಫಿಟ್ ಸೆಂಟರ್ಸ್ನ ಯಾವುದೇ TRL ಸೇವ್ ಮಾಡಲ್ಲ. ಏನಕ್ಕೆ ಹೇಳಿ? ಸೊ ಇಟ್ ಇಸ್ ಎ ಮಾಸ್ಟರ್ ಡೇಟಾ. ಓಕೆ, ಸೊ ಮಾಸ್ಟರ್ ಡೇಟಾನೇ ಬೇರೆ, ಕಾನ್ಫಿಗರೇಷನ್ಸೇ ಬೇರೆ. ನಾವು ಕಾನ್ಫಿಗರೇಷನ್ಸ್ ಏನು ಮಾಡ್ತೀವಿ, ಎಲ್ಲ TRL ಸೇವ್ ಆಗುತ್ತೆ. ಮಾಸ್ಟರ್ ಡೇಟಾ ಏನು ಮಾಡ್ತೀವಿ, ಸೊ ಅದೆಲ್ಲ ಸಿಸ್ಟಮಲ್ಲಿ ಸೇವ್ ಆಗುತ್ತೆ. ಓಕೆ, ಸೊ ಇಟ್ ವಿಲ್ ನಾಟ್ ಸೇವ್ ಇನ್ ದ TR. ಸೊ ಅದಕ್ಕೆ ಮಾಸ್ಟರ್ ಡೇಟಾ ವಿ ಹ್ಯಾವ್ ಟು ಮೇಂಟೈನ್ ಇನ್ ಈಚ್ ಆ್ಯಂಡ್ ಎವ್ರಿ ಸಿಸ್ಟಮ್. ಓಕೆ, ಸೊ ಬೇರೆ ಏನೋ ಡೌಟ್ ಇದೆಯಾ? ಅಲ್ಲ ಓಕೆ, ಸೊ ಅದು ಬಿಡಿ. ಸೊ ಇವಾಗ ಇದು ಅರ್ಥ ಆಯ್ತಲ್ಲ. ಸೊ ಏನಕ್ಕೆ ಅಂದರೆ ಸೊ ನೆಕ್ಸ್ಟ್ ಪ್ರಾಫಿಟ್ ಸೆಂಟರ್ನ ಇನ್ನೊಂದು ಕ್ರಿಯೇಟ್ ಮಾಡ್ಬಿಡ್ತೀನಿ ನಾನು. ಕ್ರಿಯೇಟ್ ಮಾಡಿಬಿಟ್ಟು ಸೊ ತುಮಕೂರು, ಮೈಸೂರು, ಬೆಂಗಳೂರು ಆಯಿತು. ಸೊ ಫಾರ್ ಎಕ್ಸಾಂಪಲ್ ಇದು ಕಾಪರ್ನ ಯಾವುದು ರೆಸ್ಪಾನ್ಸಿಬಲ್ ತೊಗೊಳ್ಳೋಣ. ಪ್ರಾಫಿಟ್ ಸೆಂಟರ್ ಗ್ರೂಪ್. ಸೊ ಇದನ್ನ ಆಯಿತು. ಸೊ ಇವಾಗ ಕ್ರಿಯೇಟ್ ಆಯಿತು. ಸೊ ಇವಾಗ ನಾವು ಹೈರಾರ್ಕಿ ಚೆಕ್ ಮಾಡಿದ್ರೆ, ಸೊ ನಾವು ಹೈರಾರ್ಕಿ ಕ್ರಿಯೇಟ್ ಮಾಡಿದ್ವಲ್ವಾ KCH1ಅಲ್ಲಿ. ಸೊ ಇವಾಗ ಹೈರಾರ್ಕಿಗೆ ಹೋಗ್ಬಿಟ್ಟು ಎಂಟರ್ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ ಇಲ್ಲಿ ಡೀಟೇಲ್ಸ್. ಸೊ ನಾವು ಇದ್ರ ಅಂಡರಲ್ಲಿ ಕ್ರಿಯೇಟ್ ಮಾಡಿದ್ದೀವಲ್ವಾ. ಸೊ ಇದ್ರ ಅಂಡರಲ್ಲಿ ನಾವು ಏನು ಕ್ರಿಯೇಟ್ ಮಾಡಿದ್ದೀವಿ, ನಾವು ಪ್ರಾಫಿಟ್ ಸೆಂಟರ್ಸು ಅದೇ ಥರ ತೋರಿಸುತ್ತೆ. ಓಕೆ, ಸೊ ಈ ಹೈರಾರ್ಕಿ ಅಸೈನ್ ಮಾಡಿರೋದನ್ನ. ಸೊ ಇಫ್ ಯು ಕ್ರಿಯೇಟೆಡ್ ಅಂಡರ್ TATN ದೆನ್ ಇಟ್ ವಿಲ್ ಶೋ ಯು. ನಾವು ಯಾರೂ ಕ್ರಿಯೇಟ್ ಮಾಡಿಲ್ಲ, ಸೊ ಮಾಡೋದು ಇಲ್ಲಿ ತೋರಿಸುತ್ತೆ. ಓಕೆ, ಸೊ ಈ ಥರ ಗ್ರೂಪಿಂಗ್ ಮಾಡ್ಕೊತೀವಿ. ಸೊ ಇದಾದಮೇಲೆ ನಿಮಗೆ ಅಸೈನ್ಮೆಂಟ್ ಬರುತ್ತೆ, ಕಾಸ್ಟ್ ಸೆಂಟರ್ ಅಸೈನ್ಮೆಂಟ್ ಆ್ಯಂಡ್ ಹೈರಾರ್ಕಿ ಕ್ರಿಯೇಷನ್. ಸೊ ನಿಮಗೆ ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನಿಮ್ಗೆ ಇಷ್ಟು ಗೊತ್ತಾಯಿತು ಅಂತಂದರೆ ನಿಮಗೆ ಆಲ್ಮೋಸ್ಟ್ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಬಗ್ಗೆ ಐಡಿಯಾ ಇರುತ್ತೆ. ಸೊ ಇದಲ್ಲದೆ ನಿಮಗೆ ರಿಪೋರ್ಟಿಂಗ್ ಎಲ್ಲ ಡಿಫ್ರೆಂಟ್ ಇರುತ್ತೆ, ಪ್ರಾಫಿಟ್ ಸೆಂಟರ್ ಮೂವ್ಮೆಂಟ್ ಎಲ್ಲ. ಸೊ ಅದೆಲ್ಲ ನಿಮಗೆ ಟ್ರಾನ್ಸಾಕ್ಷನ್ಸ್ ಪೋಸ್ಟ್ ಮಾಡಿದಾಗ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಯಾವ ಥರ ಪ್ರಾಫಿಟ್ ಸೆಂಟರ್ ಬುಕ್ ಆಗುತ್ತೆ, ಸೊ ಯಾವ ಥರ ರಿಪೋರ್ಟ್ ಜನ್ರೇಟ್ ಆಗುತ್ತೆ ಅಂತ. ಓಕೆನಾ? ಸೊ ಇವಾಗ ಸೊ 10 20 and 1030 ಅಂತ ಮಾಡಿದ್ದೀನಿ. ಸೊ ನೀವು ನೇಮ್ ಕೂಡ ಹಾಕ್ಕೊಳ್ಳಿ. ನಾನು ಸುಮ್ಮನೆ ಕೋಡ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಗೆ ರೆಫರೆನ್ಸ್ಗೆ ನೇಮ್ ಕೂಡ ಹಾಕ್ಕೊಳ್ಳಿ. ಸೊ ನೀವು ಯಾವಾಗ ರಿಪೋರ್ಟ್ ಜನ್ರೇಟ್ ಮಾಡಬೇಕು ಅಂತೀರ, ಸೊ ಅವಾಗ ನೇಮ್ ಆಲ್ಸೋ ಈಸಿಯಾಗಿ ಮಾಡ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನ್ ಗೊತ್ತಿದೆ, ಇಲ್ಲಾಂದರೆ ನೀವು ಏನು ಸಿಸ್ಟಮಲ್ಲಿ ಚೆಕ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಮಾಡಬೇಕು. ಓಕೆ, ಸೊ ಇವಾಗ ಅದು ನಾವು ಕ್ರಿಯೇಟ್ ಮಾಡೋಕ್ಕೆ KE51 ಯೂಸ್ ಮಾಡಿದ್ವಿ T ಕೋಡು. ಸೊ ಅದೇ ಥರ ನಿಮಗೆ KE52 ಬಂದುಬಿಟ್ಟು ಎಡಿಟ್ ಮೀನ್ಸ್ ಚೇಂಜ್ ಮಾಡಬೇಕೇನಾದ್ರು ಚೇಂಜಸ್ ಅಂತ. ಸೊ ಮತ್ತೆ ಈಗ ಆಲ್ರೆಡಿ ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡಿದ್ವಿ, ಮತ್ತೆ ಈ T ಕೋಡಲ್ಲಿ ಹೋದರೆ ನಿಮಗೆ ಅಲೋ ಮಾಡೋದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಓಕೆ, ಸೊ ಇವಾಗ ನೀವು ಕ್ರಿಯೇಟ್ ಪ್ರಾಫಿಟ್ ಸೆಂಟರ್ ಕೋಡಲ್ಲಿ ಆಲ್ರೆಡಿ ನಾವು 1030 ಕ್ರಿಯೇಟ್ ಮಾಡಿದ್ದೀನಿ ಫ್ರಮ್ ಮಂಡ್ಯ, ರೈಟ್. ಸೊ ಇವಾಗ ನಾನು ಮತ್ತೆ ಅದನ್ನೇ ಎಂಟರ್ ಮಾಡಿದ್ರೆ ತೊಗೊಳೋಲ್ಲ, ಇಲ್ಲಿ ಎರರ್ ಬರುತ್ತೆ. ಸೊ ಇಟ್ ಹ್ಯಾಸ್ ಬಿನ್ ಆಲ್ರೆಡಿ ಕ್ರಿಯೇಟೆಡ್ ಅಂತ. ಓಕೆ, ಸಿ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರುತ್ತೆ. ಸೊ ಅವಾಗ ನೀವು ಏನು ಮಾಡಬೇಕು, ಚೇಂಜಸ್ ಮಾಡಬೇಕು ಅಂತಂದರೆ ಇಲ್ಲಿ ಪ್ರಾಫಿಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ, ಚೇಂಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗ ಎಂಟರ್ ಕೊಡಿ, ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲ KE52 ಬಂದ್ಬಿಟ್ಟು T ಕೋಡ್. ಸೊ ನೀವು T ಕೋಡ್ ಬೇಕು ಅಂದರೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ KE52 ಡಿಸ್ಪ್ಲೇ ಕೂಡ KE53. ಓಕೆ, ಸೊ ನೀವು ಚೇಂಜಸ್ ಆಕ್ಸೆಸ್ ಎಲ್ಲರಿಗೂ ಇರೋದಿಲ್ಲ, ಕ್ರಿಯೇಷನ್ ಆಕ್ಸೆಸ್ ಎಲ್ಲರಿಗೂ ಇರೋದಿಲ್ಲ. ಸೊ ಡಿಸ್ಪ್ಲೇ ಆಕ್ಸೆಸ್ ಕೊಡ್ತಾರೆ. ಓಕೆ, ಸೊ ಈ ಥರ ಚೇಂಜಸ್ ಮಾಡ್ಕೊಳ್ತೀವಿ. ಸೊ ಅದು T ಕೋಡ್. ಸೊ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ. ಓಕೆ, ಸೊ ಯಾರೋ ಪಿಂಗ್ ಮಾಡೋರ. ಸೊ ಏನೋ ಡೌಟ್ಸ್ ಇದೆಯಾ, ಬಿಡ್ತಾ ಇದೆ ಇವತ್ತಿನ ಕ್ಲಾಸಲ್ಲಿ? ಓಕೆ, ಸೊ ಪ್ರಾಕ್ಟೀಸ್ ಮಾಡಿ. ಸೊ ಏನೋ ಡೌಟ್ಸ್ ಇಲ್ಲ ಅಂತಂದರೆ ಮತ್ತೆ ನಾಳೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡಿ. ಓಕೆ, ಸೊ ಆ್ಯಂಡ್ ಮೋರ್ ಓವರ್ ಏನಂದರೆ, ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಸೊ ಬಿಗಿನಿಂಗ್ ಆಫ್ ದ ಕ್ಲಾಸಲ್ಲಿ ಇವತ್ತು ಕೇಳಿರ್ತಾರೇ ಕೇಳ್ಬೋದು, ಡೌಟ್ಸು ಕ್ಲಿಯರ್ ಆಗಿಬಿಡುತ್ತೆ. ಓಕೆ, ಸೊ ಎಂಡ್ ಆಫ್ ದ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ, ಯಾಕೆ ಮತ್ತೆ ನನಗೆ ಬೇರೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಹಂಗಾಗಿ. ಓಕೆ, ಸೊ 1 or 2 ಕ್ಲಾಸಸ್ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ. ಸೊ ಬಿಗಿನಿಂಗ್ ಆಫ್ ದ ಕ್ಲಾಸಲ್ಲಿ ಡೌಟ್ಸ್ ಕ್ಲಿಯರ್ ಮಾಡ್ತೀವಿ. ಓಕೆ, ಫೈನ್ ದೆನ್. ಓಕೆ, ಸೊ ಥ್ಯಾಂಕ್ ಯು. ಎಸ್, ಈ ಥರ ಓಕೆ, ಥ್ಯಾಂಕ್ ಯು. ಓಕೆ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಸೊ ಟಿಲ್ ಡೇಟ್. ಓಕೆ, ಸೊ ಈ ವರ್ಕ್ಶೀಟ್ ಆ್ಯಕ್ಸಸ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ಯಾರಿಗೆ ವರ್ಕ್ಶೀಟ್ ಆ್ಯಕ್ಸಸ್ ಇಲ್ಲ, ಸೊ ನೀವು ನನಗೆ ನೇಮ್ ಆ್ಯಂಡ್ ಮೇಲ್ ಐ ಡಿನ ಪಿಂಗ್ ಮಾಡಿ. ಓಕೆ, ಸೊ ಮತ್ತೆ ಆ್ಯಕ್ಸಸ್ Vertically, you have not mentioned about chart of accounts and everything. I have mentioned, no, chart of accounts.
ಆಗಿಲ್ಲ. ಓಕೆ, ಕ್ರಿಯೇಟ್ ಮಾಡಿದ್ದೀನಾ? ಕ್ರಿಯೇಟ್ ಮಾಡಿದ್ದೀವಿ, ಬಟ್ ವಿ ಹ್ಯಾವ್ ನಾಟ್ ಮೆನ್ಷನ್ ದೇರ್ No, sure, we'll add it. What is the chart of account? TAT, na? CAT and but there is no standard ಇದು ಫಾರ್ಮ್ಯಾಟ್ ಅಂತ ನೀವು ಹೇಳಿದ್ರಲ್ಲ ಸರ್, ಲೈಕ್ ವಿಲ್ ಬಿ ಗಿವಿಂಗ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಥಿಂಗ್ ಟು ಬಿ ವರ್ಕಿಂಗ್ ಆನ್ ವಿತ್. ಅಂದ್ರೆ ಇವಾಗ ಇದು ಪೂರ್ತಿ ನಾವೇ ಮಾಡ್ಬೇಕಾಗಿರಲ್ಲ, ಲೈಕ್ ಒನ್ ಪರ್ಟಿಕ್ಯುಲರ್ ಟಾಪಿಕ್, ಲೈಕ್ ಲೈಕ್ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಇರ್ಬೋದು ಅಥವಾ ಸೆಗ್ಮೆಂಟ್ ಇರ್ಬೋದು, ಅದ್ರ ಬಗ್ಗೆ ಮಾತ್ರ ನಾವು ಕಾನ್ಫಿಗರ್ ಮಾಡ್ತಿರ್ತೀವಲ್ವಾ? No, not posting period variant. Not everything. Yes, not everything and not only posting period variant. Org structure ಅಂತ ಬಂದಾಗ ಸೊ ಆಲ್ಮೋಸ್ಟ್ ನಿಮಗೆ ಕಂಪನಿ ಕೋಡ್, ಚಾರ್ಟ್ ಆಫ್ ಅಕೌಂಟ್, ಬಿಸ್ನೆಸ್ ಏರಿಯಾ, ಫಂಕ್ಷನಲ್ ಏರಿಯಾ ಇದೆಲ್ಲ ಬಂದ್ಬಿಡುತ್ತೆ, ಕಂಟ್ರೋಲಿಂಗ್ ಏರಿಯಾ ಎಲ್ಲ. ಓಕೆ, ಇದೆಲ್ಲ ಬಂದ್ಬಿಟ್ಟು ಚಾರ್ಟ್ ಆಫ್ ಅಕೌಂಟ್ ಅಲ್ಲೇ ಕವರ್ ಆಗುತ್ತೆ. ಇವನ್ ಫಿಸ್ಕಲ್ ಇಯರ್ ವೇರಿಯಂಟ್ ಅಂಡ್ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಇಲ್ಲ, ಇದೆಲ್ಲ ಬೇಸಿಕ್ ಆರ್ಗನೈಸೇಷನ್ ಎಲಿಮೆಂಟ್ಸ್. ಓಕೆ, ಸೊ ಇದು ಬಿಟ್ಬಿಟ್ಟು ನಾನು ಏನು ಪ್ರಾಫಿಟ್ ಸೆಂಟರ್ ಹೈರಾರ್ಕಿ, ಕಾಸ್ಟ್ ಸೆಂಟರ್ ಹೈರಾರ್ಕಿ ಇದೆಲ್ಲ ಕ್ರಿಯೇಟ್ ಮಾಡಿದೆ. ಸೊ ಇಟ್ ವಿಲ್ ಬಿ ಕಮ್ಸ್ ಅಂಡರ್ ಡಿಫರೆಂಟ್ ಮೀನ್ಸ್ ಬೇರೆ ಹ್ಯಾಂಡಲ್ ಮಾಡ್ತಾರೆ. ಇದು ಸಪ್ರೇಟ್ ಆಬ್ಜೆಕ್ಟ್ಸ್ ಇವೆಲ್ಲ, ಇದೆಲ್ಲ ಕಂಟ್ರೋಲಿಂಗ್ ಆಬ್ಜೆಕ್ಟ್ಸ್ ಬರುತ್ತೆ. ಓಕೆ, ಸೊ ಅದನ್ನು ಬೇರೆ ಹ್ಯಾಂಡಲ್ ಮಾಡ್ತಾರೆ. ಸೊ ಅದೇ ಥರ ನಿಮಗೆ ನೆಕ್ಸ್ಟು GL ಅಕೌಂಟಿಂಗ್ ಕಾನ್ಸೆಪ್ಟ್ ಬರುತ್ತೆ. ಸೊ ಅದನ್ನು GL ಅಕೌಂಟಿಂಗ್ ಯಾರಾದರೂ ಪರ್ಟಿಕ್ಯುಲರ್ ಆಗಿ ನೋಡ್ಕೊತಾ ಇದ್ರೆ ಅವ್ರು ಇವಾಗ ಚಿಕ್ಕ ಪ್ರಾಜೆಕ್ಟ್ ಆದರೆ ನೀವೇ ಮಾಡಬೇಕು ಎಲ್ಲದನ್ನು. ನಾನು ಎಲ್ಲ ಪ್ರಾಜೆಕ್ಟಲ್ಲೂ ಒಂದೇ ಥರ ಇರುತ್ತೆ ಅಂತ ಹೇಳ್ತಾ ಇಲ್ಲ. ಚಿಕ್ಕ ಪ್ರಾಜೆಕ್ಟ್ ಆದರೆ ನೀವು ಎಲ್ಲ ಮಾಡಬೇಕು. ಸೊ ಎಲ್ಲ ಮಾಡಬೇಕಾದಾಗ ನೀವು ಸೇಮ್ ಇದೇ ಥರ ಫಾಲೋ ಮಾಡ್ಕೊತ ಹೋಗ್ತೀರಾ. ಫಸ್ಟ್ ಕಂಪನಿ ಕ್ರಿಯೇಟ್ ಮಾಡ್ತೀರಾ, ಕಂಪನಿ ಕೋಡ್ ಕ್ರಿಯೇಟ್ ಮಾಡ್ತೀರಾ. ಸೊ ಅವೆರಡು ಕ್ರಿಯೇಟ್ ಆದ ತಕ್ಷಣ ಫೈನಾನ್ಸ್ ಅಂಡರಲ್ಲಿ ಏನು ಬರುತ್ತೆ ನೆಕ್ಸ್ಟು, ಫೀಲ್ಡ್ ಸ್ಟೇಟಸ್ ವೇರಿಯಂಟು, ಫಿಸ್ಕಲ್ ಇಯರ್ ವೇರಿಯಂಟು, ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟು, ನೆಕ್ಸ್ಟ್ ಕಂಟ್ರೋಲಿಂಗ್ ಏರಿಯಾ, ಬಿಸ್ನೆಸ್ ಏರಿಯಾ, ಸೆಗ್ಮೆಂಟು. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋಗ್ತೀರಾ. ಓಕೆ, ಸೊ ನಿಮಗೆ ಎರರ್ ಬರುತ್ತೆ ಅಲ್ಲಿ ನೀವು ಕ್ರಿಯೇಟ್ ಮಾಡೋಕೆ ಹೋದಾಗ. ಇನ್ನು ಕ್ರಿಯೇಟ್ ಮಾಡಿಲ್ಲ ಅಂದರೆ ಅಲ್ಲೇ ಎರರ್ ಬರುತ್ತೆ. ಓಕೆ, ಸೊ ಅವಾಗ ನೀವು ಮತ್ತೆ ಕ್ರಿಯೇಟ್ ಮಾಡೇ ಮಾಡ್ತೀರಾ. ಓಕೆ, ಆ ಥರ. ಸೊ ಓಕೆ, ಫೈನ್. ಸೊ ನಿಮಗೆ ನಾಳೆ ಕ್ಲಾಸಲ್ಲಿ ಯಾರು ಡೌಟ್ಸ್ ಇದ್ದರೆ ಬಿಗಿನರ್ಸ್ ಕ್ಲಾಸ್ ಕೇಳಿ. ಆ್ಯಂಡ್ ಮೋರ್ ಓವರ್ ಯಾರಿಗೆ ಆಕ್ಸೆಸ್ ಇಲ್ಲ ಎಲ್ಲ ಮೇಲ್ ಐಡಿ ದಯವಿಟ್ಟು ಪಿಂಗ್ ಮಾಡಿ. ಓಕೆ, ಸೊ ಮೇಲ್ ಐಡಿಸ್ಗೆ ಆಕ್ಸೆಸ್ನ ಪ್ರೊವೈಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಬಾಯ್, ಗುಡ್ ನೈಟ್.